ಈ ಜಗತ್ತಲ್ಲಿ ನಾವು ಎಲ್ಲವನ್ನ ಕಳ್ಕೊಂಡು ಪ್ರತಿಯೊಬ್ರು ಕೂಡ ನಮ್ಗೆ ಕೈ ಕೊಟ್ಟಾಗ ಕೊನೆ ಕ್ಷಣದಲ್ಲಿ ನಾವು ನಂಬುವ ದೇವ್ರು ಬಂದು ನಮ್ಮ ಕೈಯನ್ನ ಹಿಡಿಯುತ್ತೆ ಅನ್ನೋದಾಗಿ ನಂಬಿದೀವಿ. ಸೊ ಅದೇ ರೀತಿಯಾಗಿ ಇವತ್ತಿನ ಮೂವಿಯಲ್ಲವೇ ಕೂಡ ಆಗತ್ತೆ. ಒಂದು ಕುಟುಂಬ ಎಲ್ಲವನ್ನವೇ ಕಳ್ಕೊಂಡು ಬೀದಿಗೆ ಬೀಳುವ ಪರಿಸ್ಥಿತಿಗಾಗಿನೇ ಬಂದು ಇನ್ನು ಸೂಸೈಡ್ ಅನ್ನ ಮಾಡ್ಕೊಂಡು ತೀರೋಗ್ಬೇಕು ಅನ್ನುವ ಡಿಸೈಡ್ ಅನ್ನ ಮಾಡ್ಕೋತಾರೆ. ಬಟ್ ಆದ್ರೆ ಆ ಸಮಯದಲ್ಲಿ ದೈವ ಬಂದು ಇವರ ರಕ್ಷಣೆಯನ್ನ ಮಾಡುತ್ತೆ. ಸೊ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ನಲ್ಲಿ ಸಖತ್ತಾಗಿದೆ. ಆದ್ರಿಂದ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂದಾಗೆ ಮೂವಿಯ ಹೆಸರು ಬಂದು ಅಚ್ಯುತ ಅವತಾರಂ ಅಂತ. ಅಂಡ್ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟಾಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ಚಾನೆಲ್ ಅನ್ನವೇ ಕೂಡ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನವೇ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಸೊ ಮಿಸ್ ಅನ್ನ ಮಾಡದೆ ಅದನ್ನವೇ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ಬಾವಿ ಹತ್ರ ಕುಳಿತಿರುವ ತಾಯಿ ಮಗುವನ್ನ ನಾವು ನೋಡ್ತೀವಿ. ಅಂಡ್ ತಾಯಿ ಕೂಡ ತನ್ನ ಮಗನಿಗೆ ಫುಡ್ ಅನ್ನ ತಿನ್ಸೋದಿಕ್ಕಾಗಿನೇ ಟ್ರೈ ಅನ್ನ ಮಾಡ್ತಿದ್ದಾಳೆ. ಬಟ್ ಆದ್ರೆ ಮಗನನ್ನ ನೋಡ್ಬೇಕಾದ್ರೆ ಫೋನ್ ಅನ್ನ ಇಟ್ಕೊಂಡು ಗೇಮ್ ಅನ್ನ ಆಡಿ ಬರ್ತಿದ್ದಾನೆ. ಸೊ ಇದನ್ನ ನೋಡುವ ಮೊದಲು ಏನಕ್ಕೋ ನೀನು ನಮ್ಮ ಮಾತನ್ನ ಕೇಳೋ, ಫೋನ್ ಅನ್ನ ಬಿಡೋ ಅನ್ನೋದಾಗಿನೇ ಹೇಳ್ತಿರ್ತಾರೆ. ಅಂಡ್ ಇದ್ರ ನಡುವೆ ಫೋನ್ಗೆ ನಿರಂತರವಾಗಿ ಮೆಸೇಜಸ್ ಗಳು ಬರೋದಿಕ್ಕೆ ಶುರುವಾಗುತ್ತೆ. ಸೊ ಆ ಹುಡುಗ ಕೂಡ ಏನು ಮೆಸೇಜ್ ಅಂತ ಲಿಂಕ್ ಅನ್ನ ಕ್ಲಿಕ್ ಮಾಡ್ಬೇಕಾದ್ರೆ ಟಕ್ಕಂತ ಇವರ ಅಕೌಂಟ್ ನಲ್ಲಿರುವ ಎಲ್ಲಾ ಹಣನವೇ ಕೂಡ ಕಟ್ ಆಗ್ಬಿಡುತ್ತೆ. ಸೊ ಇದನ್ನ ನೋಡುವ ಮೊದಲು ತುಂಬಾನೇ ಶಾಕ್ ಆಗಿ ಫೋನ್ ಅನ್ನವೇ ಕೂಡ ಕಿತ್ಕೋತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಕಾಡಿನ ಒಳಗಡೆ ಇರುವ ಇಬ್ಬರು ವ್ಯಕ್ತಿಗಳನ್ನ ನೋಡ್ಬೇಕಾದ್ರೆ ನಿನ್ನ ಮಗಳು ಊರಿಗೆ ಬಂದ್ಲಾ ಇಲ್ವಾ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಅದಕ್ಕೆ ಮತ್ತೊಬ್ಬ ವ್ಯಕ್ತಿ ಆದಷ್ಟು ಬೇಗ ಬಂದ್ಬಿಡ್ತಾಳೆ ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಇಬ್ರು ಯಾರು ಏನು ಅನ್ನೋದು ನಮ್ಗೆ ಮುಂದೆ ಗೊತ್ತಾಗುತ್ತೆ. ನೆಕ್ಸ್ಟ್ ನಮ್ಗೆ ನಮ್ಮ ಹೀರೋಯಿನ್ ಆಗಿರುವ ಆಚೆ ಅವಳನ್ನ ತೋರಿಸ್ತಾರೆ. ಅಂಡ್ ಇವಳು ಯಾವ್ದೋ ಒಂದು ಕೆಲ್ಸವನ್ನ ಮಾಡೋದಿಕ್ಕೆ ಕೇರಳವನ್ನ ಬಿಟ್ಟು ಹೊರಗಡೆಗಾಗಿನೇ ಬಂದಿದ್ದಾಳೆ. ಅಂಡ್ ಇವಾಗ ಪ್ರೆಸೆಂಟ್ ನಲ್ಲಿ ದೈವಕ್ಕೆ ಪೂಜೆಯನ್ನವೇ ಕೂಡ ಮಾಡಿ ಕೇರಳದ ಒಂದು ಟ್ರೆಡಿಷನಲ್ ಡ್ಯಾನ್ಸ್ ಅನ್ನವೇ ಕೂಡ ಆಡೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಅಂಡ್ ಇವಳು ಡ್ಯಾನ್ಸ್ ಅನ್ನ ಆಡ್ಬೇಕಾದ್ರೆ ಇವಳ ಇಮ್ಯಾಜಿನೇಷನ್ ನ ಒಳಗಡೆ ದೈವಗಳು ಇವಳಿಗೆ ಪದೇ ಪದೇ ಕಾಣಿಸ್ಕೊಳ್ಳೋದಿಕ್ಕೆ ಶುರುವನ್ನ ಮಾಡ್ತಾವೆ. ಸೊ ಇವಳುವೆ ಕೂಡ ಮೈಯನ್ನ ಮರೆತು ಡ್ಯಾನ್ಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ಇವಳ ಮದರವೇ ಕೂಡ ಕಾಲ್ ಅನ್ನ ಮಾಡ್ತಾರೆ. ಅಂಡ್ ಅವರು ಕೂಡ ಒಂದು ಶಾಕಿಂಗ್ ಆಗಿರುವ ವಿಷಯವನ್ನ ಹೇಳ್ಕೊತಾರೆ. ಅಂದ್ರೆ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಚಿಕ್ಕ ಹುಡುಗ ಇದ್ದ ಅಲ್ವಾ, ಅವನು ನಾರ್ಮಲ್ ಆಗಿನೇ ಬಾವಿ ಹತ್ರ ಕುಳಿತ್ಕೊಂಡು ಆಟವಾಡ್ತಿರ್ಬೇಕಾದ್ರೆ ಬೈ ಮಿಸ್ ಆಗಿ ಒಳಗಡೆ ಬಿದ್ದು ತೀರಿ ಹೋಗ್ಬಿಟ್ಟ ಅನ್ನೋದಾಗಿನೇ ಹೇಳ್ಕೊತಾರೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೂ ಕೂಡ ತುಂಬಾನೇ ಬೇಜಾರಾಗೋಗುತ್ತೆ. ಯಾಕಂದ್ರೆ ಇವಳು ಆ ಚಿಕ್ಕ ಹುಡುಗನ ಜೊತೆ ತುಂಬಾನೇ ಕ್ಲೋಸ್ ಆಗಿನೇ ಬೆಳೆದು ಬಂದಿದ್ದಾಳೆ. ಅಂದ್ರೆ ಅವನನ್ನ ತಮ್ಮನ ಹಾಗೇನೆ ನೋಡ್ಕೊಂಡು ಆಟವಾಡೋದು, ಪಾಠವನ್ನ ಕೇಳೋದು ಎಲ್ಲವನ್ನವೇ ಮಾಡಿ ಬಂದಿರ್ತಾಳೆ. ಸೊ ಇವಾಗ ತೀರಿ ಹೋಗಿರೋದ್ರಿಂದ ತುಂಬಾನೇ ಬೇಜಾರನ್ನ ಮಾಡ್ಕೊಂಡು ಆ ಹುಡ್ಗನನ್ನ ನೋಡೋದಿಕ್ಕೆ ಕೇರಳ ಕಡೆಗೆನೆ ವಾಪಸ್ ಬರ್ತಾಳೆ. ಆದ್ರೆ ಇವಳು ಬರೋದು ತುಂಬಾನೇ ತಡವಾಗ್ಬಿಡೋದ್ರಿಂದ ಬೇರೆ ದಾರಿ ಇಲ್ದೆ ಹುಡುಗನ ಅಂತಿಮ ಕ್ರಿಯೆಯನ್ನ ಮಾಡ್ಬೇಕಾಗುತ್ತೆ. ಸೊ ಫೈನಲಿ ಇವಳು ಊರಿಗೆ ಬಂದು ತಲುಪಬೇಕಾದ್ರೆ ಎಲ್ಲನವೇ ಮುಗ್ದಾಗಿದೆ. ಅಟ್ಲೀಸ್ಟ್ ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ದೇವಸ್ಥಾನದ ಹತ್ರಕ್ಕಾಗಿನೇ ಬಂದು ಒಂದು ಪೂಜೆಯನ್ನವೇ ಕೂಡ ಮಾಡಿಸ್ತಾಳೆ. ನಂತರ ಇವಳು ಕೆಲವು ಡಾಕ್ಯುಮೆಂಟ್ ಗಳನ್ನ ವೆರಿಫೈ ಮಾಡಿಸ್ಬೇಕು ಅನ್ನೋದಾಗಿ ಸಿಟಿ ಕಡೆಗಾಗಿನೇ ಹೊರಟು ಬರ್ತಿರ್ತಾಳೆ. ಬಟ್ ಆದ್ರೆ ದಾರಿ ಮಧ್ಯದಲ್ಲಿ ಒಂದು ಲೇಡಿ ಇವಳ ಹತ್ರಕ್ಕಾಗಿನೇ ಬಂದು, ನೀನು ಹೊಸದಾಗಿ ಯಾವ್ದೋ ಒಂದು ಆಪ್ ಅನ್ನ ಲಾಂಚ್ ಮಾಡಿದ್ಯಾ ಅಲ್ವಮ್ಮ, ಅದನ್ನ ಬಳಸ್ತಾ ಇರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಫೋನ್ ಅನ್ನ ಯಾರೋ ಹ್ಯಾಕ್ ಅನ್ನ ಮಾಡ್ಬಿಟ್ರು. ಅಂಡ್ ನಮ್ಮ ಬ್ಯಾಂಕ್ ಅಲ್ಲಿರುವ ಹಣ ಕೂಡ ಕಟ್ ಆಗ್ಬೇಕಾದ್ರೆ ಆಪ್ ಅನ್ನ ಬಳಸೋದಿಕ್ಕೆ ಅಲ್ಲಿಗೆನೆ ಸ್ಟಾಪ್ ಮಾಡ್ಬಿಟ್ವಿ ಅಂತ ಹೇಳ್ಕೊತಾಳೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಒಂದು ಕ್ಷಣಕ್ಕೆನೆ ಶಾಕ್. ಏನು ನಮ್ಮ ಆಪ್ ನಿಂದ ಇವರಿಗೆ ತೊಂದ್ರೆ ಆಯ್ತಾ ಅನ್ನೋದಾಗಿನೇ ಶಾಕ್ ಆಗ್ತಾಳೆ. ಅಂಡ್ ಇವಾಗ ನಮ್ಗೆ ಆ ಆಪ್ ಯಾವ್ದು ಅನ್ನೋದಾಗಿ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಆಕ್ಚುಲ್ ಆಗಿ ನಮ್ಗೆ ಸ್ಕ್ಯಾಮರ್ ಗಳು ತುಂಬಾನೇ ಮೆಸೇಜಸ್ ಗಳನ್ನ ಮಾಡ್ತಾರೆ ಅಲ್ವಾ, ಆ ರೀತಿ ಬರುವ ಮೆಸೇಜಸ್ ಗಳನ್ನ ಫಿಲ್ಟರ್ ಮಾಡಿ ಸ್ಕ್ಯಾಮರ್ ಗಳನ್ನ ಫೈಂಡ್ ಔಟ್ ಮಾಡೋದಿಕ್ಕಾಗಿ ಒಂದು ಆಪ್ ಅನ್ನ ನಮ್ಮ ಹೀರೋಯಿನ್ ಕಂಡು ಹಿಡಿದಿದ್ದಾಳೆ. ಬಟ್ ಆದ್ರೆ ಇವಳು ಅಫಿಷಿಯಲ್ ಆಗಿ ಆಪ್ ಅನ್ನ ಲಾಂಚ್ ಮಾಡೋದಿಕ್ಕೆ ಆಗೋದಿಲ್ಲ. ಸೊ ಯಾವ್ದಾದ್ರೂ ದೊಡ್ಡ ವ್ಯಕ್ತಿಗಳ ಸಪೋರ್ಟ್ ಅನ್ನ ತಗೊಳ್ಳೋಣ ಅಂತ ಡಿಸೈಡ್ ಅನ್ನ ಮಾಡಿ ಒಬ್ಬ ಪೊಲಿಟಿಷಿಯನ್ ಅನ್ನವೇ ಕೂಡ ಭೇಟಿ ಮಾಡೋದಿಕ್ಕಾಗಿನೇ ಬರ್ತಾಳೆ. ಅಂಡ್ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಆ ಪೊಲಿಟಿಷಿಯನ್ ಪೊಲೀಸ್ ಅವರ ಹತ್ರವಾಗಿನೇ ಕುಳಿತು ಡ್ರಿಂಕ್ ಅನ್ನ ಮಾಡ್ತಿದ್ದಾನೆ. ಆದ್ರೂ ಕೂಡ ಒಳಗಡೆ ಬಂದು, ಸರ್ ನಿಮ್ಗೆ ನಾನು ಒಂದು ಅಪ್ಲಿಕೇಶನ್ ಬಗ್ಗೆ ಹೇಳಿದೆ ಅಲ್ವಾ, ಸೊ ಅದ್ರ ಬಗ್ಗೆ ಏನನ್ನ ಯೋಚನೆ ಮಾಡಿದ್ರಿ, ನನ್ಗೆ ಸಪೋರ್ಟ್ ಅನ್ನ ಮಾಡ್ತೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಪೊಲಿಟಿಷಿಯನ್ ಕೂಡ, ಹೌದಮ್ಮ ನಿನ್ನ ಪ್ಲಾನಿಂಗ್ ಏನೋ ಸಖತ್ತಾಗಿದೆ, ಬಟ್ ಆದ್ರೆ ನಿನ್ನ ಹತ್ರ ಇರುವ ಡಾಟಾ ಬೇಸ್ ಅನ್ನ ನಮ್ಮ ಕೈಗಾಗಿನೇ ಕೊಡ್ಬೇಕು. ಅಂಡ್ ಅದನ್ನ ನಾವು ಗವರ್ನಮೆಂಟ್ ಗೆ ಕೊಟ್ಟು ಅಪ್ರೂವಲ್ ಅನ್ನ ತಗೋಬೇಕು ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಅದು ಅಲ್ದಿರ ನಿನ್ನ ಫಾದರ್ ಕೂಡ ದುಬೈನಲ್ಲಿ ಕೆಲಸವನ್ನ ಮಾಡ್ತಾರೆ ಅಲ್ವಾ, ಅವರಿಂದ ಕೂಡ ಒಂದು ಕ್ಲಿಯರೆನ್ಸ್ ನ ಸರ್ಟಿಫಿಕೇಟ್ ಗೆ ಸೈನ್ ಅನ್ನ ಮಾಡಿಸ್ಕೊಂಡು ಬಾ ಅನ್ನೋದಾಗಿನೇ ಕೇಳ್ಕೊತಾನೆ. ಸೊ ಇದನ್ನ ನೋಡ್ಬೇಕಾದ್ರೆ ಈ ಪೊಲಿಟಿಷಿಯನ್ ಅವನ ಉದ್ದೇಶ ಚೆನ್ನಾಗಿದೆ ಅಂತ ನಮ್ಮ ಹೀರೋಯಿನ್ಗೆ ಅನ್ಸೋದಿಲ್ಲ. ಸೊ ಪಟ್ ಅಂತ ನಾನು ಮುಂದಿನ ಸಲ ಬಂದು ಭೇಟಿ ಮಾಡ್ತೀನಿ ಸರ್ ಅನ್ನೋದಾಗಿನೇ ಹೇಳಿ ಇವಳು ತಂದಿರುವ ಎಲ್ಲಾ ಡಾಕ್ಯುಮೆಂಟ್ ಗಳನ್ನವೇ ಕೂಡ ವಾಪಸ್ ತರ್ತಾಳೆ.
ಅಂಡ್ ಇದೇ ರೀತಿಯಾಗಿ ವಾಪಸ್ ಇವಳು ಮನೆ ಕಡೆಗಾಗಿನೇ ಬರ್ತಿರ್ಬೇಕಾದ್ರೆ ನಮ್ಮ ಆಪ್ ಅನ್ನ ಬೇರೆ ಯಾರೋ ಕಂಟ್ರೋಲ್ ಮಾಡ್ತಿರ್ಬಹುದು ಅನ್ನೋದಾಗಿನೇ ಯೋಚನೆಯನ್ನ ಮಾಡ್ಕೊಂಡೇ ಬರ್ತಾಳೆ. ಸೊ ಇವಳ ಎದುರುಗಡೆಗೆ ಒಂದು ಬ್ರಿಡ್ಜ್ ಇರೋದನ್ನ ನೋಡ್ಬೇಕಾದ್ರೆ ಇವಳಿಗೆ ಮತ್ತೆ ಒಂದು ಫ್ಲಾಶ್ ಬೇಕು ನೆನ್ಪಾಗುತ್ತೆ. ಅಂದ್ರೆ ಇವಳು ಮೊದಲನೇ ಬಾರಿಗೆ ಆಪ್ ಅನ್ನ ಕ್ರಿಯೇಟ್ ಮಾಡಿದ ನಂತರವಾಗಿ ಇವಳು ಪರ್ಮಿಷನ್ ಅನ್ನ ತಗೊಂಡು ಇದನ್ನ ಲಾಂಚ್ ಮಾಡ್ಬೇಕು ಅನ್ನೋದಾಗಿ ತುಂಬಾನೇ ಕಷ್ಟವನ್ನ ಪಡ್ತಿರ್ತಾಳೆ. ಅಂದ್ರೆ ಇವಳು ಜಸ್ಟ್ ಟ್ರಯಲ್ ಗೋಸ್ಕರ ಮೊದಲು ಆಪ್ ಅನ್ನ ಡೆವಲಪ್ ಮಾಡಿ ಪರ್ಮಿಷನ್ ಗೋಸ್ಕರ ವೇಟ್ ಅನ್ನ ಮಾಡ್ತಿರ್ತಾಳೆ. ಆದ್ರೆ ಎಷ್ಟೇ ಕಾಯ್ದಿರಬೇ ಕೂಡ ಇವಳಿಗೆ ಇನ್ನವೇ ಕೂಡ ಪರ್ಮಿಷನ್ ಸಿಕ್ಕಿರೋದಿಲ್ಲ. ಅಷ್ಟು ಹೊತ್ನಲ್ಲೇ ಯಾರೋ ಒಬ್ಬ ಹ್ಯಾಕರು ಇವಳ ಆಪ್ ಅನ್ನ ಹ್ಯಾಕ್ ಮಾಡಿ ಅವನಿಗೆ ಬೇಕಾದ ರೀತಿಯಲ್ಲಿ ಆಪ್ ಅನ್ನವೇ ಕೂಡ ಲಾಂಚ್ ಅನ್ನ ಮಾಡ್ಬಿಟ್ಟಿರ್ತಾನೆ. ಸೊ ಈ ವಿಷಯ ಗೊತ್ತಾಗ್ಬೇಕಾದ್ರೆ ನಮ್ಮ ಹೀರೋಯಿನ್ ತುಂಬಾನೇ ಗಾಬರಿಯನ್ನವೇ ಕೂಡ ಮಾಡ್ಕೊಂಡಿರ್ತಾಳೆ. ಅಂಡ್ ಇಷ್ಟೇ ಸಾಕಾಗೋದಿಲ್ಲ ಅಂತ ಇವಳು ಈ ಆಪ್ ಅನ್ನ ಇನ್ನವೇ ಕೂಡ ನಾವು ಡೆವಲಪ್ ಅನ್ನ ಮಾಡ್ಬೇಕು ಅಂತ ಒಂದು ಬ್ಯಾಂಕ್ ನಿಂದ 25 ಲಕ್ಷ ಸಾಲವನ್ನವೇ ಕೂಡ ತಗೊಂಡಿರ್ತಾಳೆ. ಆ ಹ್ಯಾಕರು ಇವಳ 25 ಲಕ್ಷ ಹಣವನ್ನವೇ ಕೂಡ ಅಭ್ಯಾಸನ ಮಾಡ್ಕೊಂಡಿದ್ದಾನೆ. ಸೊ ಇದರಿಂದ ಗಾಬರಿಗೆ ಒಳಗಾಗುವ ನಮ್ಮ ಹೀರೋಯಿನ್ ಇವಳ ಅಪ್ಲಿಕೇಶನ್ ಅನ್ನ ಚೆಕ್ ಮಾಡೋದಿಕ್ಕಾಗಿ ಒಂದು ಅಥಾರಿಟಿಗೆ ಸೆಂಡ್ ಅನ್ನ ಮಾಡಿದ್ಲು ಅಲ್ವಾ. ಸೊ ಸೀದಾ ಪೊಲೀಸ್ ಅಥಾರಿಟಿಗೆನೆ ಕಾಲ್ ಅನ್ನ ಮಾಡಿ ನಾನು ಅಪ್ಲಿಕೇಶನ್ ಅನ್ನ ನಿಮ್ಮ ಹತ್ರನೇ ಸೇಫ್ಟಿ ಆಗಿನೇ ಕೊಟ್ಟಿದ್ದೀನಿ, ಬಟ್ ಆದ್ರೆ ಅದನ್ನ ಲಾಂಚ್ ಮಾಡಿದ್ದು ಯಾರು, ಯಾವ ರೀತಿ ಅದು ಲಾಂಚ್ ಆಯ್ತು ಅಂತ ತುಂಬಾನೇ ಎನ್ಕ್ವೈರಿಯನ್ನ ಮಾಡ್ತಾಳೆ. ಸೊ ಅದಕ್ಕೆ ಅಥಾರಿಟಿಯ ಪೊಲೀಸ್ ಕೂಡ ನೋಡಮ್ಮ ನೀನು ಸಬ್ಮಿಟ್ ಅನ್ನ ಮಾಡಿದ್ಯೋ ಇಲ್ವೋ ನನ್ಗಂತವೇ ಕೂಡ ಗೊತ್ತಿಲ್ಲ, ಸಬ್ಮಿಟ್ ಅನ್ನ ಮಾಡಿದ್ರೆ ಅದರ ಪ್ರೊಸೆಸ್ ಅನ್ನ ಮಾಡ್ತಿರ್ತಾರೆ ಬಿಡಮ್ಮ ಅನ್ನೋದಾಗಿನೇ ಹೇಳಿ ಸರಿಯಾಗಿ ಆನ್ಸರ್ ಅನ್ನ ಮಾಡದೆ ಕಾಲ್ ಅನ್ನವೇ ಕೂಡ ಕಟ್ ಮಾಡ್ಬಿಡ್ತಾನೆ. ನಂತರ ಮತ್ತೊಬ್ಬ ಪೊಲೀಸ್ ಆಫೀಸರ್ ಕೂಡ ಇವಳನ್ನ ಎನ್ಕ್ವೈರಿ ಮಾಡೋದಿಕ್ಕಾಗಿನೇ ಕಾಲ್ ಅನ್ನ ಮಾಡಿ ನಿಮ್ಮ ಫ್ಯಾಮಿಲಿಯ ಬಗ್ಗೆ ಹೇಳ್ಕೊ, ನಿನ್ನ ತಂದೆ ಹೇಗೆ ದುಬೈನಲ್ಲಿ ವರ್ಕನ್ನ ಹುಡಿಕೊಂಡ್ರು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಕೂಡ ಆನ್ಸರ್ ಅನ್ನ ಮಾಡ್ತಾಳೆ. ನೋಡಿ ನಾನು ಹುಟ್ಟಿ ಬೆಳೆದದ್ದು ಮುಂಬೈನ ಒಂದು ಸಿಟಿಯಲ್ಲಿ, ಅಂದ್ರೆ ನಮ್ಮ ಫ್ಯಾಮಿಲಿ ಅವರು ಕೇರಳವನ್ನ ಬಿಟ್ಟು ಮುಂಬೈಗೆನೆ ಕೆಲಸವನ್ನ ಮಾಡೋದಿಕ್ಕೆ ಶಿಫ್ಟ್ ಆಗಿದ್ರು. ಆ ನಂತರ ನನ್ನ ಫಾದರ್ಗೆ ದುಬೈನಲ್ಲವೇ ಕೂಡ ಕೆಲಸ ಸಿಗ್ಬೇಕಾದ್ರೆ ಅವರು ಮುಂಬೈನಿಂದ ದುಬೈಗೂ ಕೂಡ ಶಿಫ್ಟ್ ಆದ್ರು. ಬಟ್ ಆದ್ರೆ ನನ್ನ ಫಾದರ್ಗೆ ಇವಾಗ ತುಂಬಾನೇ ವಯಸ್ಸಾಗಿರೋದ್ರಿಂದ ಅವರು ಮುಂಬೈಗೂ ಕೂಡ ವಾಪಸ್ಸು ಬಂದಿದ್ದಾರೆ. ಅಂಡ್ ಅದು ಅಲ್ಲದೆ ನಮ್ಮ ಪ್ರಾಪರ್ಟಿ ಆಗಿರ್ಬಹುದು, ಮನೆ ಆಗಿರ್ಬಹುದು ಎಲ್ಲನವೇ ಕೂಡ ಕೇರಳದಲ್ಲಿ ಇರೋದ್ರಿಂದ ನಮ್ಮ ಪೂರ್ತಿಯಾದ ಫ್ಯಾಮಿಲಿ ಕೇರಳಗೆನೆ ಶಿಫ್ಟ್ ಆಗಿದೀವಿ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೋಬೇಕಾದ್ರೆ ಅದಕ್ಕೆ ಪೊಲೀಸ್ನವ್ರು 25 ಲಕ್ಷ ಹಣವನ್ನ ಯಾರೋ ಕಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ದೆ ಅಲ್ವಾ. ಸೊ ಅದ್ರ ಬಗ್ಗೆ ಏನಾಯ್ತು ಅನ್ನೋದಾಗಿನೇ ಕೇಳ್ಕೋಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಕೂಡ ನನ್ನ ಫೇಕ್ ಆದ ಹೆಸರು ಮತ್ತೆ ಡೀಟೇಲ್ಸ್ ಗಳನ್ನವೇ ಕೂಡ ಬಳಸ್ಕೊಂಡು ನನ್ನ ಕಾಂಟ್ಯಾಕ್ಟ್ ನಂಬರ್ ಅನ್ನ ಪರ್ಚೇಸ್ ಮಾಡಿ ಅದರ ಮುಖಾಂತರ ಎಲ್ಲಾ ಹಣವನ್ನವೇ ಕೂಡ ಲಪ್ಟಾಯಿಸಿದ್ದಾರೆ. ಅಂಡ್ ನಿಜವನ್ನ ಹೇಳ್ಬೇಕು ಅಂದ್ರೆ ಅದು ನನ್ನ ಹಣನೇ ಅಲ್ಲ, ನನ್ನ ಆಪ್ ಅನ್ನ ಡೆವಲಪ್ ಮಾಡೋದಿಕ್ಕಾಗಿ ಬ್ಯಾಂಕ್ ನಿಂದ ತಗೊಂಡಿರುವಂತ ಸಾಲ. ಸೊ ಅದನ್ನ ಆದಷ್ಟು ಬೇಗ ಹುಡುಕಿ ಕೊಡಿ ಅನ್ನೋದಾಗಿನೇ ಹೇಳ್ಕೊತಾಳೆ. ನಂತರ ನಮ್ಮ ಹೀರೋಯಿನ್ ಅವಳ ಮನೆಗೆ ಬರ್ಬೇಕಾದ್ರೆ ಇವಳ ತಂದೆ ಹೊರಗಡೆಯಾಗಿನೇ ಗಾರ್ಡನ್ ಅಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ. ಇನ್ನು ಇವಳ ತಾಯಿಯನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಸರಿಯಾಗಿನೇ ಬೈತಾಳೆ. ಯಾವ್ದೋ ಒಂದು ಆಪ್ ಅನ್ನ ಕೊಂಡು ಹಿಡಿದು ಎಲ್ಲರಿಗೂ ಕೂಡ ಸ್ಕ್ಯಾಮ್ ಆಗ್ತಿದೆ ಅನ್ನೋದಾಗಿ ಹೇಳ್ಕೊತಾಳೆ. ಸೊ ಇದನ್ನ ಕೇಳುವ ಹೀರೋಯಿನ್ ಯಾರಮ್ಮ ಹೇಳುದೆ ನಿನ್ಗೆ, ನಾನು ಯಾವ ಆಪ್ ಅನ್ನವೇ ಕೂಡ ಕೊಂಡು ಹಿಡ್ದಿಲ್ಲ ಅನ್ನೋದಾಗಿನೇ ಹೇಳ್ಕೊತಾಳೆ. ಆ ನಂತರ ಮನೆ ಒಳಗಡೆ ಬಂದು ಇವ್ರಿಗೆಲ್ಲ ಹೇಗೆ ಗೊತ್ತಾಯ್ತು ಅನ್ನೋದಾಗಿನೇ ಯೋಚನೆಯನ್ನ ಮಾಡ್ತಾಳೆ. ಅಂಡ್ ಅದು ಅಲ್ಲದೆ ನಮ್ಮ ಹೀರೋಯಿನ್ಗೆ ಒಬ್ಬ ತಮ್ಮ ಕೂಡ ಇರ್ತಾ ಇದ್ದು ಇವನೇನೆ ಮನೆಯಲ್ಲಿರುವ ಎಲ್ಲರಿಗೂ ಕೂಡ ಇವಳು ಆಪ್ ಅನ್ನ ಲಾಂಚ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಕೊಂಡಿರೋದು. ಅಂಡ್ ಅಷ್ಟೇ ಅಲ್ಲದೆ ಇವಳ ತಮ್ಮ ಮತ್ತೊಂದು ಕೆಲಸವನ್ನವೇ ಕೂಡ ಮಾಡ್ಬಿಟ್ಟಿದ್ದಾನೆ. ಅಂದ್ರೆ ಈ ಹೊಸದಾಗಿ ಬರ್ತಿರುವ ಆಪ್ ನ ಬಗ್ಗೆ ಫ್ರೆಂಡ್ ಗಳ ಹತ್ರನವೇ ಕೂಡ ಹೇಳ್ಕೊಂಡು ಅವರು ಆಪ್ ಅನ್ನ ಟೇಕ್ ಓವರ್ ಮಾಡಿ ಅದನ್ನ ಲಾಂಚ್ ಮಾಡೋದಕ್ಕಾಗಿನೇ ನೋಡ್ತಾ ಇದ್ದಾರೆ. ಅಂಡ್ ಈ ವಿಷಯ ನಮ್ಮ ಹೀರೋಯಿನ್ ಅವಳಿಗೆ ಗೊತ್ತಾಗ್ಬೇಕಾದ್ರೆ ನೀನೇನಕ್ಕೋ ನಿನ್ನ ಫ್ರೆಂಡ್ ಗಳ ಹತ್ರವಾಗಿ ಶೇರ್ ಅನ್ನ ಮಾಡೋದಿಕ್ಕೆ ಹೋದೆ ಅಂತ ಜಗಳವನ್ನ ಮಾಡ್ಬೇಕಾದ್ರೆ ನೋಡೆ ನಾನು ದುಬೈಗೆ ಹೋಗಿ ಕೆಲ್ಸವನ್ನ ಹುಡುಕೋಬೇಕು ಅಂತ ನಿರ್ಧಾರವನ್ನವೇ ಕೂಡ ಮಾಡ್ಕೊಂಡಿದ್ದೀನಿ, ಬಟ್ ಆದ್ರೆ ಅದಕ್ಕೆ ಬೇಕಾಗಿರುವ ಹಣವನ್ನ ಕೇಳಿದ್ರೆ ನನ್ನ ಅಪ್ಪ ನನ್ಗೆ ಕೊಡ್ತಾ ಇಲ್ಲ. ಸೊ ಇವಾಗ ಉಳಿದಿರುವ ದಾರಿ ಅಂದ್ರೆ ನಿನ್ನ ಆಪ್ ಅನ್ನ ಲಾಂಚ್ ಮಾಡಿ, ಆದ್ರಿಂದ ನನ್ನ ಫ್ರೆಂಡ್ಗಳು ನನ್ಗುನವೇ ಕೂಡ ಶೇರ್ ಅನ್ನ ಕೊಡ್ತಾರಂತೆ. ಸೊ ಅದನ್ನ ಇಟ್ಟು ನಾನು ದುಬೈಗೆ ಹೋಗಿ ಸೆಟಲ್ ಆಗ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಇದಕ್ಕೆ ನಮ್ಮ ಹೀರೋಯಿನ್ ಆ ರೀತಿಯಾಗೆಲ್ಲ ಮಾಡೋದಿಕ್ಕಾಗಿ ಹೋಗ್ಬೇಡ, ನಾನು ನಿನ್ಗೋಸ್ಕರನೇ 2-3 ಕಡೆ ಲೋನ್ ಅನ್ನವೇ ಕೂಡ ಅಪ್ಲೈಯನ್ನ ಮಾಡಿದ್ದೀನಿ. ಸೊ ಅದು ಬಂದಿದ ಕೂಡ್ಲೆ ಕೊಡ್ತೀನಿ, ದುಬೈಗೆ ಹೋಗಿ ಸೆಟಲ್ ಆಗುವಂತೆ. ಇವಾಗ ನೀನು ತರ್ಲೆ ಕೆಲ್ಸಗಳನ್ನ ಮಾಡೋದಿಕ್ಕೆ ಹೋಗ್ಬೇಡ ಅಂತ ಹೇಳ್ಕೋಬೇಕಾದ್ರೆ ಇದ್ರಿಂದ ಕೋಪ ಮಾಡ್ಕೊಳ್ಳುವ ತಮ್ಮ ಜಗಳವನ್ನ ಮಾಡ್ಕೊಂಡು ಹೊರಗಡೆ ಬಂದ್ಬಿಡ್ತಾನೆ. ಅಂಡ್ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಮದರು ಕಾಫಿಯನ್ನವೇ ಕೂಡ ತಂದು ಕೊಡ್ತಾರೆ. ಸೊ ನಮ್ಮ ಹೀರೋಯಿನ್ ನನ್ನ ತಮ್ಮ ಎಲ್ಲಿಗೆ ಹೋದ ಅಂತ ಕೇಳ್ಬೇಕಾದ್ರೆ ನನ್ಗೇನು ಗೊತ್ತು, ಇಬ್ಬರೇ ಕೂಡ ಜಗಳವನ್ನ ಮಾಡ್ಕೊಂಡಿದ್ರೆ ನಿಮ್ಗೆ ಗೊತ್ತಿರ್ಬೇಕು ಅಂತ ಹೇಳ್ಕೊತಾರೆ. ಸೊ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ತಮ್ಮ ಎಲ್ಲಿದ್ದಾನೆ ಅಂತ ನಾವು ನೋಡ್ಬೇಕಾದ್ರೆ ಇವನ ಫ್ರೆಂಡ್ ಗಳ ಜೊತೆಯಾಗಿ ಒಂದು ಬಾರ್ ನಲ್ಲಿ ಬಂದು ಡ್ರಿಂಕ್ ಅನ್ನ ಮಾಡ್ಕೊಂಡೆ ಕುಳ್ತಿದ್ದಾನೆ. ಇವನು ಜಾಸ್ತಿ ಎಣ್ಣೆಯನ್ನ ಕುಡಿಯೋದಿಲ್ಲ, ಬಟ್ ಆದ್ರೆ ಲೈಟ್ ಆಗಿನೇ ಕೂಡ್ಕೊಂಡು ಕುಳ್ತಿದ್ದಾನೆ. ಆದ್ರೆ ಇವನ ಫ್ರೆಂಡ್ ಗಳು ತುಂಬಾನೇ ಟೈಟ್ ಆಗಿ ಎರ್ರ ಬೀರಿಯಾಗಿನೇ ಕುಡಿತಾರೆ. ಆ ನಂತರ ಆರಾಧ್ಯ ಅನ್ನುವ ಒಬ್ಬ ಫ್ರೆಂಡು ಇವತ್ತು ಯಾರೇ ಕೂಡ ಚಿಂತೆಯನ್ನ ಮಾಡ್ಬೇಡಿ, ನಾನೇನೆ ಬಿಲ್ ಅನ್ನ ಪೇ ಮಾಡ್ತೀನಿ ಅಂತ ನಮ್ಮ ತಮ್ಮನ ಕೈಗೆ ಕ್ರೆಡಿಟ್ ಕಾರ್ಡ್ ಅನ್ನವೇ ಕೂಡ ಕೊಟ್ಟು
ಎಲ್ಲರೂ ಆ ಜಾಗವನ್ನ ಬಿಟ್ಟು ಹೊರಟೋಗ್ಬಿಡ್ತಾರೆ. ಸೊ ಇವನವೇ ಕೂಡ ಕಾರ್ಡನ್ನ ಇಟ್ಟು ಬಿಲ್ಲನ್ನ ಪೇ ಮಾಡೋಣ ಅಂತ ನೋಡ್ತಿರ್ಬೇಕಾದ್ರೆ ಆ ಕಾರ್ಡ್ನ ಮೇಲೆ ಇವನ ಫಾದರ್ನ ನೇಮನವೇ ಕೂಡ ಬರ್ದಿರುತ್ತೆ. ಸೊ ಇವನ ಕಾರ್ಡ್ ಮೇಲೆ ನಮ್ಮ ಫಾದರ್ನ ನೇಮು ಏನಕ್ಕೆ ಬರ್ದಿದೆ ಅಂತ ಟೆನ್ಷನ್ ಕೂಡ ಆಗ್ತಾನೆ. ಅಂಡ್ ಈ ಕಡೆ ಮನೆ ಒಳಗಡೆ ಇರುವ ನಮ್ಮ ಫ್ಯಾಮಿಲಿಯನ್ನ ನೋಡ್ಬೇಕಾದ್ರೆ ಮದರ್ ಕೂಡ ನನ್ನ ಮಗ ಎಲ್ಲಿಗೆ ಹೋದ ಇನ್ನವೇ ಕೂಡ ಏನಕ್ಕೆ ಬಂದಿಲ್ಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಫಾದರು ನಾನು ಕಾಲ್ ಅನ್ನವೇ ಕೂಡ ಮಾಡಿ ಟ್ರೈ ಮಾಡ್ದೆ, ಬಟ್ ಆದ್ರೆ ಅವನು ಕಾಲ್ ಅನ್ನವೇ ಪಿಕ್ ಮಾಡ್ತಿಲ್ಲ, ಎಲ್ಲಿದಾನೋ ಒಂದುವೇ ಕೂಡ ಗೊತ್ತಿಲ್ಲ ಅಂತ ಹೇಳ್ಕೊತಾರೆ. ಸೊ ಇದನ್ನ ಕೇಳುವ ಮದರು ಇನ್ನವೇ ಕೂಡ ಕೋಪವನ್ನ ಮಾಡ್ಕೊಂಡು ಅವನು ದುಬೈಗೆ ಹೋಗಿ ಕೆಲ್ಸವನ್ನ ಮಾಡ್ಬೇಕು ಅಂತ ಯೋಚನೆ ಮಾಡಿದಾನೆ ಅಲ್ವಾ. ಸೊ ಎಲ್ಲಾದ್ರೂ ಸಾಲವನ್ನ ಮಾಡಿ ಅವನಿಗೆ ಕೊಟ್ಬಿಡೋಣ, ಆ ನಂತರ ದುಬೈನಲ್ಲಿ ಸೆಟ್ ಆಗಿ ನಮ್ಗುನವೇ ಕೂಡ ಹೆಲ್ಪ್ ಮಾಡ್ತಾನೆ ಅಂತ ಗಂಡನಿಗೆ ಅರ್ಥ ಮಾಡ್ಸೋದಿಕ್ಕಾಗಿನೇ ಟ್ರೈ ಮಾಡ್ತಾರೆ. ಬಟ್ ಆದ್ರೆ ಫಾದರು ಅವನು ನನ್ ಮಗ ಯಾವತ್ತೂ ಕೂಡ ದುಡಿಯೋದಿಕ್ಕಾಗಿ ನೋಡಲ್ಲ, ಸೊ ನಾವೇನೆ ಜಾಸ್ತಿ ಸಾಲವನ್ನ ಮಾಡ್ಕೋಬೇಕಾಗತ್ತೆ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಮದರು ತುಂಬಾನೇ ಕೋಪವನ್ನ ಮಾಡ್ಕೊಂಡು ಮನೆ ಒಳಗಡೆಗಾಗಿನೇ ಹೊರಟೋಗ್ಬಿಡ್ತಾರೆ. ಸೊ ಇದನ್ನ ನೋಡುವ ಫಾದರ್ ಕೂಡ ಸರಿ ಹೋಗಿ ಅಂತ ಯೋಚನೆ ಮಾಡಿ ಮಗನಿಗೆ ಕಾಲನ್ನ ಮಾಡಿ ಲೋನನ್ನ ಅಡ್ಜಸ್ಟ್ ಮಾಡಿ ನಿನ್ಗೆ ಹಣವನ್ನವೇ ಕೂಡ ಕೊಡ್ತೀವಿ, ಸೊ ಅದನ್ನ ತಗೊಂಡು ನೀನು ದುಬೈಗೆ ಹೋಗುವಂತೆ ಬಾ ಅನ್ನೋದಾಗಿನೇ ಕರೀತಾರೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಹೀರೋಯಿನ್ ಅವಳನ್ನ ನೋಡ್ಬೇಕಾದ್ರೆ ಈ ಆಪ್ ಅನ್ನ ಹೇಗಾದ್ರೂ ಮಾಡಿ ನಾವು ಲಾಂಚ್ ಮಾಡ್ಬೇಕು ಅಂತ ಮತ್ತೊಬ್ಬ ವ್ಯಕ್ತಿಯನ್ನ ಕಾಂಟ್ಯಾಕ್ಟ್ ಗೆ ಬಂದಿದ್ದಾಳೆ. ಸರ್ ಮೊದ್ಲು ಕೂಡ ಈ ಆಪ್ ಅನ್ನ ಎನ್ಕ್ವೈರಿ ಮಾಡೋದಿಕ್ಕೆ ಬೇರೆ ಪೊಲಿಟಿಷಿಯನ್ ಗಾಗಿನೇ ಕೊಟ್ಟಿದೆ, ಬಟ್ ಆದ್ರೆ ಅವರು ಅವರ ಸ್ವಂತಕ್ಕಾಗಿನೇ ಯೂಸ್ ಮಾಡ್ಕೊಂಡು ಲಾಂಚ್ ಅನ್ನವೇ ಕೂಡ ಮಾಡ್ಬಿಟ್ಟಿದ್ರು. ಆದ್ರಿಂದ ಅವರ ಕಂಟ್ರೋಲ್ ನಿಂದ ಬಿಡಿಸ್ಕೊಂಡು ಮತ್ತೆ ಇದನ್ನ ಲಾಂಚ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ನೀವಿದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಈ ವ್ಯಕ್ತಿ ಕೂಡ ನಾವು ಏಕಾಏಕಿಯಾಗಿ ಲಾಂಚ್ ಮಾಡೋದಕ್ಕೆ ಆಗೋದಿಲ್ಲ, ಸೊ ನಾವುನವೇ ಕೂಡ ಬೇರೆ ವ್ಯಕ್ತಿಯ ಹೆಲ್ಪ್ ತಗೋಬೇಕು ಅಂತ ಹೇಳಿ ನನ್ಗೊಬ್ರು ಮಿನಿಸ್ಟರ್ ಗೊತ್ತಿದ್ದಾರೆ, ಅವರ ಹತ್ರ ಕೇಳಿ ನೋಡೋಣ ಅಂತ ಅವರ ಜೊತೆ ಕಾನ್ಫರೆನ್ಸ್ ಮೀಟಿಂಗ್ ಅನ್ನವೇ ಕೂಡ ಅರೇಂಜ್ ಮಾಡ್ತಾನೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಹೀರೋಯಿನ್ ಕೂಡ ಅವರ ಮೀಟಿಂಗ್ ಆಗಿನೇ ವೇಟ್ ಮಾಡ್ತಿರ್ತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಗಡ್ಡ ಬಿಟ್ಕೊಂಡಿರುವ ಒಬ್ಬ ವ್ಯಕ್ತಿ ಅವನ ಫ್ರೆಂಡ್ ನ ಜೊತೆಯಾಗಿ ನಮ್ಮ ಹೀರೋಯಿನ್ ಅವಳ ಹತ್ರಕ್ಕಾಗಿನೇ ಬರ್ತಾನೆ. ಅಂಡ್ ಇವನು ಬೇರೆ ಯಾರು ಅಲ್ಲ, ನಮ್ಮ ಹೀರೋಯಿನ್ ಅವಳ ಫಾದರ್ ಇದ್ದಾರೆ ಅಲ್ವಾ, ಅವನ ಫ್ರೆಂಡ್ ನ ಮಗನೇ ಇಲ್ಲಿಗೆ ಬಂದಿರೋದು. ಸೊ ನಿಮ್ಮ ಫಾದರ್ಗೆ ನಾನು ತುಂಬಾನೇ ಕಾಲ್ ಅನ್ನವೇ ಕೂಡ ಮಾಡಿ ನೋಡ್ದೆ, ಆದ್ರೆ ಅವರ ಕಾಲು ಕನೆಕ್ಟ್ ಆಗದೆ ಇರೋದ್ರಿಂದ ಸೀದಾ ಮನೆ ಹತ್ರಕ್ಕಾಗಿನೇ ಬಂದೆ ಅಂತ ಹೇಳ್ಕೋಬೇಕಾದ್ರೆ ನಮ್ಮ ಹೀರೋಯಿನ್ ಕೂಡ ಅವರು ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅನ್ನೋದಾಗಿನೇ ಹೇಳ್ಕೊತಾಳೆ. ಅದಕ್ಕೆ ಈ ವ್ಯಕ್ತಿ ಕೂಡ ಒಂದು ಚೆಕ್ಕನ್ನ ಕೊಡ್ತಾರೆ ಅನ್ನೋದಾಗಿ ಹೇಳಿದ್ರು. ಸೊ ಅದನ್ನ ಈಸ್ಕೊಳ್ಳೋದಿಕ್ಕಾಗಿನೇ ಬಂದೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಕೂಡ ಮನೆ ಒಳಗಡೆ ಬಂದು ನೋಡ್ಬೇಕಾದ್ರೆ ಒಂದು ಚೆಕ್ ಇರುತ್ತೆ. ಸೊ ಅದನ್ನ ತಂದು ಈ ವ್ಯಕ್ತಿಗಾಗಿನೇ ಕೊಟ್ಟು ವಾಪಸ್ಸು ಕಳಿಸ್ತಾಳೆ. ನೆಕ್ಸ್ಟ್ ಇವಳು ಒಬ್ಬ ಮಿನಿಸ್ಟರ್ ನ ವಿಡಿಯೋ ಕಾನ್ಫರೆನ್ಸ್ ಗೋಸ್ಕರ ವೇಟ್ ಮಾಡ್ತಿದ್ಲು ಅಲ್ವಾ. ಸೊ ಇವಾಗ ಅವರು ಕೂಡ ಕನೆಕ್ಟ್ ಆಗಿ ನಿನ್ನ ಆಪ್ ನ ಬಗ್ಗೆ ಕ್ಲಿಯರ್ ಆಗಿ ಹೇಳಮ್ಮ ಅನ್ನೋದಾಗಿ ಕೇಳ್ತಾರೆ. ಸೊ ನಮ್ಮ ಹೀರೋಯಿನ್ ಕೂಡ ಮೊದಲನೇದಾಗಿ ಹ್ಯಾಕ್ ಅಂದ್ರೆ ಏನು, ಯಾವ ರೀತಿ ಹ್ಯಾಕ್ ಆಗುತ್ತೆ ಅನ್ನೋದಾಗಿ ಬಿಡಿಸಿ ಹೇಳ್ತಾಳೆ. ಅಂದ್ರೆ ಒಬ್ಬ ಹ್ಯಾಕರು ಹ್ಯಾಕ್ ಮಾಡೋದಿಕ್ಕಾಗಿ ಯಾವ್ಯಾವ ವಸ್ತುಗಳನ್ನ ಬಳಸ್ತಾನೆ ಅಂಡ್ ಯಾವ ರೀತಿ ಹ್ಯಾಕ್ ಮಾಡ್ತಾನೆ ಅಂತ ಎಲ್ಲವನ್ನ ಹೇಳ್ತಾಳೆ. ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವ ಬ್ಯಾಂಕ್ ನ ರೀತಿಯಾಗಿ ರೆಪ್ಲಿಕಾಗಳನ್ನ ಕ್ರಿಯೇಟ್ ಮಾಡಿ ಅದರ ಮುಖಾಂತರ ಸ್ಕ್ಯಾಮ್ ಮಾಡ್ತಾರೆ. ಬಟ್ ಆದ್ರೆ ಆ ರೆಪ್ಲಿಕಾಗಳಲ್ಲಿ ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರ್ತಾರೆ. ಸೊ ಅದು ಜನಗಳಿಗೆ ಗೊತ್ತಾಗ್ದಿರಾ ಒರಿಜಿನಲ್ ಅಂತ ತಿಳ್ಕೊಂಡು ಮೆಸೇಜ್ ಕ್ಲಿಕ್ ಮಾಡ್ಬೇಕಾದ್ರೆ ಬ್ಯಾಂಕ್ ಅಲ್ಲಿರುವ ಎಲ್ಲಾ ಹಣವನ್ನವೇ ಕೂಡ ಮುಂಡಾಯಿಸ್ಕೊಂಡು ಹೋಗ್ಬಿಡ್ತಾರೆ. ಸೊ ಇಂಥ ಕೇಸ್ಗಳಲ್ಲಿ ನಮ್ಮ ಆಪ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ರೆ ಪ್ರತಿಯೊಂದು ಸ್ಕ್ಯಾಮ್ ಮೆಸೇಜಸ್ ಗಳನ್ನವೇ ಕೂಡ ಫಿಲ್ಟರ್ ಮಾಡುತ್ತೆ. ಅಂಡ್ ಅದು ಅಲ್ಲದೆ ಅಫಿಷಿಯಲ್ ಆದ ಪ್ರತಿಯೊಂದು ಬ್ಯಾಂಕ್ ಆಗಿರಬಹುದು, ವೆಬ್ಸೈಟ್ ಆಗಿರಬಹುದು, ಎಲ್ಲದಕ್ಕೂ ಕೂಡ ಅಫಿಷಿಯಲ್ ಆದ ನಂಬರ್ ಕೋಡ್ ಗಳನ್ನ ಪ್ರೊವೈಡ್ ಮಾಡುತ್ತೆ. ಅಂಡ್ ಯಾವ್ದ್ರಲ್ಲಿ ಅಫಿಷಿಯಲ್ ನಂಬರ್ ಗಳು ಇರೋದಿಲ್ವೋ ಅಂತ ಸ್ಕ್ಯಾಮ್ ಮೆಸೇಜಸ್ ಗಳನ್ನ ಫಿಲ್ಟರ್ ಮಾಡಿ ಇಮಿಡಿಯೇಟ್ ಆಗಿ ಅದನ್ನ ರಿಪೋರ್ಟ್ ಮಾಡಿ ಹಾಕುತ್ತೆ. ಅಂಡ್ ಆ ಸರ್ವರ್ ಅನ್ನ ಇಟ್ಟು ಆ ಸ್ಕ್ಯಾಮರು ಮತ್ತೆ ಯಾವತ್ತೂ ಕೂಡ ಸ್ಕ್ಯಾಮ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದಾಗಿ ನಮ್ಮ ಹೀರೋಯಿನ್ ಪ್ರತಿಯೊಂದನ್ನವೇ ಕೂಡ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಇದನ್ನ ಕೇಳುವ ಮಿನಿಸ್ಟರ್ ಕೂಡ ನಿನ್ನ ಐಡಿಯಾ ಏನೋ ಸಖತ್ತಾಗಿದೆ, ಬಟ್ ಆದ್ರೆ ಇನ್ನೊಂದ್ಸಲ ನಮ್ಮ ಟೀಮ್ ಅವರ ಹತ್ರ ಮಾತಾಡಿ ಡಿಸಿಷನ್ ತಗೊಳ್ತೀವಿ ಅನ್ನೋದಾಗಿನೇ ಹೇಳಿ ಆ ಮಿನಿಸ್ಟರ್ ಕಾಲ್ ಕಟ್ ಮಾಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಕಟ್ ಮಾಡಿ ನಮ್ಮ ಹೀರೋಯಿನ್ ಅವಳ ಫಾದರ್ ನಾವು ನೋಡ್ಬೇಕಾದ್ರೆ ಮಗನನ್ನ ದುಬೈಗೆ ಕಳ್ಸೋದಿಕ್ಕಾಗಿ ಹಣ ಬೇಕಿತ್ತು ಅಲ್ವಾ, ಅದನ್ನ ಬ್ಯಾಂಕಿಗೆ ಹೋಗಿ ಕ್ಯಾಶ್ ಮಾಡಿಸ್ಕೊಂಡು ಬರೋದಿಕ್ಕಾಗಿ ಬ್ಯಾಂಕಿನ ಕಡೆಗೆ ಬರ್ತಿರ್ತಾರೆ. ನೆಕ್ಸ್ಟ್ ಒಬ್ಬ ಗಡ್ಡವನ್ನ ಬಿಟ್ಕೊಂಡಿರುವ ವ್ಯಕ್ತಿ ಕೂಡ ನಮ್ಮ ಮನೆಗಾಗಿನೇ ಬಂದಿದ್ದ ಅಲ್ವಾ, ಅವನು ಸೀದಾ ಫಾದರ್ ಅವರ ಹತ್ರಕ್ಕಾಗಿನೇ ಬಂದು ಅಂಕಲ್ ನಿಮ್ಮ ಮಗ ಯಾವಾಗ್ಲೂ ಫ್ರೆಂಡ್ ಗಳ ಜೊತೆ ಸೇರ್ಕೊಂಡು ಎಣ್ಣೆಯನ್ನ ಕುಡ್ಕೊಂಡು ಸಿಗರೇಟ್ ಸೇತಿದ್ದಾನೆ, ಸೊ ಅವನ ಮೇಲೆ ನೀವು ಇಷ್ಟೊಂದು ಸಾಲವನ್ನ ಮಾಡ್ಕೊಳ್ಳೋದು ಸರಿಯಲ್ಲ. ಅಂಡ್ ದುಬೈನಲ್ಲಿ ಹೋಗಿ ಅವನು ಕೆಲಸವನ್ನ ಮಾಡ್ತಾನೆ ಅಂತ ಯಾವುದೇ ರೀತಿ ನಂಬಿಕೆಗಳಿಲ್ಲ. ಇನ್ನೊಂದ್ ಕಡೆ ನಿಮ್ಮ ಮಗಳನ್ನ ನೋಡಿದ್ರೆ ತುಂಬಾನೇ ಕಷ್ಟವನ್ನ ಪಡ್ತಾ ಇದ್ದಾಳೆ, ಸೊ ಸ್ವಲ್ಪ ಯೋಚನೆಯನ್ನ ಮಾಡಿ ನೋಡಿ ಅಂತ ಹೇಳ್ಕೋಬೇಕಾದ್ರೆ ಅದಕ್ಕೆ ಫಾದರವೇ ಕೂಡ ಇವತ್ತಲ್ಲ ನಾಳೆ ಅವನು ದುಡಿಲೇಬೇಕು ಅಲ್ವಾ, ಸೊ ನೋಡೋಣ ಏನ್ ಮಾಡ್ತಾನೆ ಅನ್ನೋದಾಗಿನೇ ಹೇಳ್ಕೋತಾರೆ. ಅಂಡ್ ಇವಾಗ ಈ ವ್ಯಕ್ತಿ ಕೂಡ ಫಾದರ್ ಕರ್ಕೊಂಡು ಶಿಪ್ ಮ್ಯಾನುಫ್ಯಾಕ್ಚರ್ ಆಗುವ ಜಾಗಕ್ಕಾಗಿನೇ ಹೊರಟು ಬರ್ತಾರೆ.
ಅಂದ್ರೆ ನಮ್ಮ ಹೀರೋಯಿನ್ ಒಂದು ಬೋಟ್ ಅನ್ನ ಪೂರ್ತಿಯಾಗಿನೇ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಾಗಿ ಒಂದು ಡಿಸೈನ್ ಅನ್ನ ಮಾಡಿ ಕೊಟ್ಟಿರ್ತಾಳೆ. ಸೊ ಅದು ಸಕ್ಸಸ್ ಆಗಿನೇ ಆಗಿರೋದ್ರಿಂದ ಅದರ ಮ್ಯಾನೇಜರ್ ಕೂಡ ನಮ್ಮ ಹೀರೋಯಿನ್ಗೆ 5 ಲಕ್ಷ ಹಣವನ್ನವೇ ಕೂಡ ಟ್ರಾನ್ಸ್ಫರ್ ಅನ್ನ ಮಾಡೋದ್ರಲ್ಲಿದ್ದಾರೆ. ಅಂಡ್ ಇವಾಗ ಮ್ಯಾನೇಜರ್ ಕೂಡ ಹಣವನ್ನ ಈ ವ್ಯಕ್ತಿ ಕೈಗೆ ಕೊಡ್ಬೇಕಾದ್ರೆ ಈ ಗಡ್ಡ ಬಿಟ್ಕೊಂಡಿರುವ ವ್ಯಕ್ತಿ ಕೂಡ ಹಣವನ್ನ ತರ್ತಿರ್ತಾನೆ. ಬಟ್ ಆದ್ರೆ ಕೆಲವು ಗೂಂಡಗಳು ಬಂದು ಇವನ ಕೈಯಲ್ಲಿರುವ ಹಣವನ್ನ ಕಿತ್ಕೊಂಡು ಹೋಗ್ಬಿಡ್ತಾರೆ. ಇವನೇನೋ ಟ್ರೈ ಅನ್ನ ಮಾಡ್ತಾನೆ, ಬಟ್ ಆದ್ರೆ ಎಷ್ಟೇ ಟ್ರೈ ಮಾಡಿದ್ರು ಹಣ ವಾಪಸ್ಸು ಸಿಗೋದಿಲ್ಲ. ಸೊ ವಾಪಸ್ಸು ಫಾದರ್ನ ಹತ್ರಗಾಗಿನೇ ಬಂದು ನನ್ನ ಫ್ರೆಂಡ್ಗಳು ಹಣವನ್ನ ತಗೊಂಡ್ಬಿಟ್ಟಿದ್ದಾರೆ, ಸ್ವಲ್ಪ ಸಮಯದ ನಂತರ ಅಡ್ಜಸ್ಟ್ ಅನ್ನ ಮಾಡಿ ಕೊಡ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಹೀರೋಯಿನ್ಗೆ ಒಬ್ಬ ತಮ್ಮ ಇದ್ದಾನೆ ಅಲ್ವಾ, ಅವನ ಫ್ರೆಂಡ್ಗಳನ್ನ ನೋಡ್ಬೇಕಾದ್ರೆ ಕಾರಿನ ಒಳಗಡೆ ಕುಳಿತುಕೊಂಡು ಈ ಬಕ್ರಾ ಸಿಕ್ಕಿರೋದ್ರಿಂದ ನಾವು ಎಷ್ಟು ಬೇಕೋ ಅಷ್ಟು ಹಣವನ್ನ ಬಾಚ್ಕೋಬಹುದು, ಇವನನ್ನ ದುಬೈಗೆ ಕಳಿಸ್ತೀವಿ ಅಂತ ಹೇಳಿ ಎಲ್ಲ ಹಣವನ್ನವೇ ಕೂಡ ಬಾಚ್ಕೊಳ್ಳೋಣ ಅಂತ ಡಿಸೈಡ್ ಅನ್ನ ಮಾಡ್ಕೋತಾರೆ. ಸೊ ಈ ರೀತಿ ಮಾತಾಡ್ತಿರ್ಬೇಕಾದ್ರೆ ಗಡ್ಡ ಬಿಟ್ಕೊಂಡಿರುವ ವ್ಯಕ್ತಿ ಇದ್ದಾನೆ ಅಲ್ವಾ, ಅವನ ಫ್ರೆಂಡು ಜೀಪಿನಲ್ಲಿ ಬರ್ತಿರ್ಬೇಕಾದ್ರೆ ಎಲ್ಲವನ್ನವೇ ಕೂಡ ಕೇಳಿಸ್ಕೊಂಡು ಆ ಗಡ್ಡ ಬಿಟ್ಕೊಂಡಿರುವವನ ಹತ್ರ ಎಲ್ಲವನ್ನವೇ ಕೂಡ ಹೇಳ್ಕೊತಾನೆ. ಅಂಡ್ ಇವಾಗ ಗಡ್ಡ ಬಿಟ್ಕೊಂಡಿರುವ ವ್ಯಕ್ತಿ ಕೂಡ ನಮ್ಮ ಫಾದರ್ಗೆ ಆದಷ್ಟು ಬೇಗ ಹಣವನ್ನ ಅಡ್ಜಸ್ಟ್ ಮಾಡಿ ತಂದು ಕೊಡ್ತೀನಿ ಅಂತ ಹೇಳಿದ ಅಲ್ವಾ. ಸೊ ಅದೇ ರೀತಿಯಾಗಿ ಹಣವನ್ನವೇ ಕೂಡ ಅಡ್ಜಸ್ಟ್ ಅನ್ನ ಮಾಡಿ ನಮ್ಮ ಫಾದರ್ ಅವನ ಕೈಗೆ ತಂದು ಕೊಡ್ಬೇಕಾದ್ರೆ ಇವಾಗ ಫಾದರ್ವೇ ಕೂಡ ಮಗನ ಹತ್ರಕ್ಕಾಗಿನೇ ಬಂದು ಹಣವನ್ನ ಕೊಟ್ಟು, ನೋಡಪ್ಪ ತುಂಬಾನೇ ಕಷ್ಟವನ್ನ ಪಟ್ಟು ಹಣವನ್ನವೇ ಕೂಡ ಅರೇಂಜ್ ಅನ್ನ ಮಾಡಿದೀನಿ, ಸೊ ದುಬೈಗೆ ಸೇಫ್ ಆಗಿನೇ ಹೋಗಿ ನಿನ್ನ ಕೆಲಸವನ್ನವೇ ಕೂಡ ಶುರುವನ್ನ ಮಾಡ್ಕೋ, ಯಾವ್ದಕ್ಕವೇ ನೀನು ಹುಷಾರಾಗಿ ಇರು ಅನ್ನೋದಾಗಿನೇ ಹೇಳಿ ಕಳಿಸ್ತಾರೆ. ಅಂಡ್ ಗಡ್ಡ ಬಿಟ್ಕೊಂಡಿರುವ ವ್ಯಕ್ತಿ ಕೂಡ ಫಾದರ್ ಅವರ ಹತ್ರನೇ ಉಳ್ಕೋತಾನೆ. ಅಂಡ್ ಇವನ ಫ್ರೆಂಡು ನಮ್ಮ ಹೀರೋಯಿನ್ ಅವಳ ತಮ್ಮನನ್ನ ಜೀಪ್ ನ ಒಳಗಡೆಗೆ ಹತ್ತಿಸ್ಕೊಂಡು ಅವನನ್ನ ಡ್ರಾಪ್ ಅನ್ನ ಮಾಡೋದಕ್ಕಾಗಿನೇ ಕರ್ಕೊಂಡು ಬರ್ತಾನೆ. ಅಂಡ್ ಇದೇ ರೀತಿಯಾಗಿ ಬರ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ತಮ್ಮನಿಗೆ ಒಂದು ಡೌಟ್ ಬರುತ್ತೆ, ಅಂದ್ರೆ ಇವಾಗ ಕೊಟ್ಟಿರುವ ಹಣದಲ್ಲಿ ನೋಟುಗಳು ಕಡಿಮೆನೆ ಕಾಣಿಸ್ತಾ ಇದೆ. ಸೊ ಇದನ್ನ ನೋಡಿ ಡ್ರೈವರ್ಗೆ ನೀನೇನಾದ್ರೂ ಹಣವನ್ನ ಕದ್ಬಿಟ್ಟಿ ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ವ್ಯಕ್ತಿ ಕೂಡ ಕಾರನ್ನ ಸ್ಟಾಪ್ ಮಾಡಿ ಇವನಿಗೆ ಕೆಲವೊಂದಷ್ಟು ವಿಷಯಗಳನ್ನ ಹೇಳ್ಕೊತಾನೆ. ನೋಡಪ್ಪ, ನಿನ್ನ ಹಣವನ್ನ ಕದ್ದಿರೋದು ನಾನಲ್ಲ, ಬದಲಾಗಿ ನಿನ್ನ ಫ್ರೆಂಡ್ಗಳೇ. ಹೌದು, ಒಬ್ರು ಸೀಕ್ರೆಟ್ ಆಗಿ ಮಾತಾಡೋದನ್ನ ನನ್ನ ಕಿವಿಯಾರೆ ನಾನು ಕೇಳಿಸ್ಕೊಂಡಿದ್ದೀನಿ. ಅವರೆಲ್ಲರೂ ನಿಮ್ಮ ಫ್ಯಾಮಿಲಿ ಅವರಿಂದ ಹಣವನ್ನ ಬಾತ್ಕೊಳ್ಳೋದಕ್ಕಾಗಿನೇ ನೋಡ್ತಿದ್ದಾರೆ. ಅಂಡ್ ಇವಾಗ್ಲೂ ಕೂಡ ನಿಮ್ಮ ತಂದೆಯವರ ಹಣವನ್ನ ಕಳ್ಳತನ ಮಾಡಿದ್ದು ಬೇರೆ ಯಾರಿವೆ ಅಲ್ಲ, ನಿನ್ನ ಫ್ರೆಂಡ್ಗಳೇ. ಸೊ ಗಡ್ಡ ಬಿಟ್ಕೊಂಡಿರುವ ನನ್ನ ಫ್ರೆಂಡು ಹಣವನ್ನ ತರೋದಿಕ್ಕೆ ಫಾಲೋವನ್ನ ಮಾಡ್ಕೊಂಡು ಹೋದ, ಆದ್ರಿಂದ ಅವನ ಕೈಯಲ್ಲಿ ಆದಷ್ಟು ಹಣವನ್ನ ವಾಪಸ್ಸು ತಂದು ನಿನ್ಗಾಗಿನೇ ಕೊಟ್ಟಿರೋದು. ನಿನ್ನ ತಂದೆ ಮತ್ತೆ ಅಕ್ಕ ಇಬ್ಬರೇ ಕೂಡ ನಿನ್ನ ಫ್ರೆಂಡ್ಗಳ ಕಾರಣದಿಂದ ತುಂಬಾನೇ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಸೊ ಮೊದ್ಲು ಅವರಿಂದ ದೂರ ಇರೋ ಅನ್ನೋದಾಗಿ ಎಲ್ಲವನ್ನವೇ ಕೂಡ ಹೇಳ್ಕೋಬೇಕಾದ್ರೆ ನಮ್ಮ ತಮ್ಮ ಕೂಡ ನೋಟ್ಗಳನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಫೇಕ್ ಆಗಿರುವ ನೋಟ್ಗಳಾಗಿರುತ್ತೆ. ಸೊ ನಮ್ಮ ಫ್ರೆಂಡ್ಗಳು ನಮ್ಗೆ ಮೋಸವನ್ನ ಮಾಡೋದಿಕ್ಕೆ ಹೇಗೆ ಸಾಧ್ಯ ಅಂತ ತುಂಬಾನೇ ಯೋಚನೆಯನ್ನ ಮಾಡ್ಬೇಕಾದ್ರೆ ಅವತ್ತು ಬಾರ್ನಲ್ಲಿ ಬಿಲ್ಲನ್ನ ಪೇ ಮಾಡ್ತಿರ್ಬೇಕಾದ್ರೆ ಅವರ ಕಾರ್ಡ್ನ ಮೇಲೆ ಇವನ ಫಾದರ್ನ ನೇಮ್ ಕೂಡ ಇತ್ತು ಅಲ್ವಾ. ಸೊ ಇದನ್ನೆಲ್ಲ ಮಾಡ್ತಿರೋದು ನಮ್ಮ ಫ್ರೆಂಡ್ಗಳೇನೋದಾಗಿ ಅರ್ಥವನ್ನವೇ ಕೂಡ ಮಾಡ್ಕೊಂಡು ಅಳೋದಕ್ಕಾಗಿ ಶುರುವನ್ನವೇ ಕೂಡ ಮಾಡ್ಕೋತಾನೆ. ಅಂಡ್ ಅವತ್ತು ರಾತ್ರಿ ಆದ್ರೆ ಕೂಡ ನಮ್ಮ ತಮ್ಮ ವಾಪಸ್ ಅವನ ಮನೆಗಾಗಿನವೇ ಕೂಡ ಬರೋದಿಲ್ಲ. ಈ ಕಡೆ ದುಬೈಗೆ ಹೋಗೋಣ ಅಂದ್ರೆ ಎಲ್ಲಾ ಫೇಕ್ ಆಗಿರುವ ನೋಟ್ಗಳನ್ನ ಕೊಟ್ಟಿದ್ದಾರೆ ಅಲ್ವಾ. ಸೊ ನಮ್ಮ ಲೈಫ್ ಅಲ್ಲಿ ನಾವು ಎಲ್ಲಾ ಕಡೆಯಿಂದನೂ ಬರ್ಬಾದಾಗಿದ್ದೀವಿ. ಇವಾಗ ಮನೆಗೆ ಹೋಗಿ ನಾವು ಯಾವ ರೀತಿಯಾಗಿ ಮುಖವನ್ನ ತೋರ್ಸೋದು ಅಂತ ಕನ್ಫ್ಯೂಷನ್ ಆಗಿ ನಿಂತಿರ್ತಾನೆ. ಈ ಕಡೆ ಮನೆ ಒಳಗಡೆ ಇರುವ ನಮ್ಮ ಫಾದರ್ ಅನ್ನ ನೋಡ್ಬೇಕಾದ್ರೆ ಆ ಗಡ್ಡ ಬಿಟ್ಕೊಂಡಿರುವ ವ್ಯಕ್ತಿ ಹತ್ರವಾಗಿ, ನನ್ನ ಮಗ ಸೇಫ್ ಆಗಿನೇ ದುಬೈಗೆ ಹೋಗಿ ಸೆಟಲ್ ಆಗ್ಬಿಟ್ರೆ ಸಾಕು, ಅವನು ನಮ್ಮನ್ನ ಸಾಕೋದು ಬೇಡ, ಅವನನ್ನ ಅವನು ನೋಡ್ಕೊಂಡ್ರೆ ಸಾಕು ಅನ್ನೋದಾಗಿನೇ ಹೇಳ್ಕೊಂಡು ತುಂಬಾನೇ ಎಮೋಷನಲ್ ಕೂಡ ಆಗ್ತಾರೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಕೂಡ ಈ ಗಡ್ಡ ಬಿಟ್ಕೊಂಡಿರುವ ವ್ಯಕ್ತಿ ಹತ್ರಕ್ಕಾಗಿನೇ ಬಂದು, ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ತರೋದಿಕ್ಕಾಗಿ ಕೇಳ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನ ತಂದ್ರ ಅನ್ನೋದಾಗಿನೇ ಕೇಳ್ಬೇಕಾದ್ರೆ, ಹೌದು ಅದನ್ನ ತಂದು ನಿಮ್ಮ ಫಾದರ್ ಅವರ ಕೈಗಾಗಿನೇ ಕೊಟ್ಟಿದ್ದೆ, ಬಟ್ ಆದ್ರೆ ನಿಮ್ಮ ತಂದೆ ನಿನ್ನ ತಮ್ಮನ ಕೈಗಾಗಿನೇ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಕೊತಾನೆ. ಅಂಡ್ ಇದ್ರ ನಡುವೆ ಮತ್ತೊಂದು ಶಾಕಿಂಗ್ ವಿಷಯವನ್ನ ಹೇಳ್ಕೊತಾನೆ ನೋಡಿ. ಅಂದ್ರೆ ನಿನ್ನ ತಮ್ಮನ ಫ್ರೆಂಡ್ಗಳು ನಿನ್ನ ತಮ್ಮನನ್ನ ದುಬೈಗೆ ಕಳ್ಸೋದಿಕ್ಕೆ ಅಂತ ಹೇಳಿ ನಿಮ್ಮ ಫಾದರ್ನ ಹತ್ರ ಫಿಂಗರ್ ಪ್ರಿಂಟು ಮತ್ತೆ ಡೀಟೇಲ್ಸ್ ಗಳನ್ನವೇ ಕೂಡ ತಗೊಂಡಿದ್ದಾರೆ. ಅಂಡ್ ಅದನ್ನ ಯೂಸ್ ಮಾಡಿ ನಿಮ್ಮ ಫಾದರ್ನ ಹೆಸರಲ್ಲಿ ಒಂದು ಕ್ರೆಡಿಟ್ ಕಾರ್ಡ್ ಅನ್ನವೇ ಕೂಡ ಪರ್ಚೇಸ್ ಅನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವರು ನಿಮ್ಗೆ ಮೋಸವನ್ನವೇ ಕೂಡ ಮಾಡೋದಿಕ್ಕೆ ನೋಡ್ತಾ ಇದ್ದಾರೆ. ಕೆಲವು ದಿನಗಳ ಹಿಂದೆ ಆ ಎಲ್ಲಾ ಫ್ರೆಂಡ್ಗಳವೇ ಕೂಡ ನಿಮ್ಮ ಮನೆಯನ್ನ ನೋಡ್ಕೊಂಡು ಸದ್ಯದಲ್ಲೇ ಫ್ಯಾಮಿಲಿ ಅವರಿಗೆ ಒಂದು ಗತಿಯನ್ನ ಕಾಣಿಸಿ ಈ ಪ್ರಾಪರ್ಟಿಯನ್ನ ಮಾರಿದ್ರೆ ನಮ್ಗೆ ಎಷ್ಟು ಹಣ ಸಿಗುತ್ತೆ ಅನ್ನೋದಾಗಿ ಮಾತಾಡ್ಕೋತಿದ್ರು. ಅದನ್ನ ನಾನುನವೇ ಕೂಡ ದೂರದಿಂದ ಕೇಳಿಸ್ಕೊಂಡು ಅವರಿಗೆ ಹೆದರಿಸೋದಕ್ಕಾಗಿ ನೋಡ್ತಿರ್ಬೇಕಾದ್ರೆ ಅವ್ರು ಉಲ್ಟಾ ನನ್ಗೇನೆ ಬ್ಲಾಕ್ ಮೇಲ್ ಅನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೊಂಡ್ರು. ಅಂದ್ರೆ ನಮ್ಮ ಹೀರೋಯಿನ್ ಯಾವ್ದೋ ಒಂದು ಕೆಲ್ಸದ ಮೇಲ್ಗಡೆ ಒಂದು ಆಫೀಸ್ ನ ಒಳಗಡೆಗಾಗಿನೇ ಬಂದಿರ್ತಾಳೆ. ಬಟ್ ಆದ್ರೆ ಆ ರೂಮ್ ನ ಒಳಗಡೆ ಮೊದಲೇನೆ ಒಬ್ಬ ಫ್ರೆಂಡ್ ಅನ್ನವೇ ಕೂಡ ಕಳ್ಸಿರ್ತಾರೆ. ಸೊ ಅದೆಲ್ಲವನ್ನವೇ ಕೂಡ ವಿಡಿಯೋವನ್ನ ಮಾಡ್ಕೊಂಡು ಎಡಿಟ್ ಅನ್ನ ಮಾಡಿ ನಮ್ಮ ಹೀರೋಯಿನ್ ಅವಳನ್ನ ಬ್ಯಾಡ್ ಆಗಿನೇ ತೋರ್ಸೋದಕ್ಕಾಗಿ ವಿಡಿಯೋವನ್ನ ರೆಡಿ ಮಾಡ್ಕೊಂಡು ಈ ಗಡ್ಡ ಬಿಟ್ಕೊಂಡಿರುವ ವ್ಯಕ್ತಿಗೆ ತೋರಿಸಿ ಅದನ್ನ ಬ್ಲಾಕ್ ಮೇಲ್ ಅನ್ನ ಮಾಡಿದ್ದಾರೆ.
ಅಂಡ್ ಇದನ್ನೆಲ್ಲ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೂ ಕೂಡ ಎಲ್ಲನೂ ಅರ್ಥವಾಗುತ್ತೆ. ಅಂಡ್ ಮೊದಲನೇದಾಗಿ ನಾವು ಆದಷ್ಟು ಬೇಗ ನಮ್ಮ ಫಾದರ್ ಅವರ ಕ್ರೆಡಿಟ್ ಅನ್ನ ಬ್ಲಾಕ್ ಮಾಡಿಸ್ಬೇಕು. ಆ ನಂತರ ಎಲ್ಲವನ್ನೂ ಕೂಡ ಹ್ಯಾಂಡಲ್ ಮಾಡ್ಕೋಬಹುದು ಅನ್ನೋದಾಗಿನೇ ಯೋಚನೆಯನ್ನ ಮಾಡ್ತಾಳೆ. ನಂತರ ಇವಳು ಮಲ್ಗೋಣ ಅಂತ ನೋಡ್ತಿರ್ಬೇಕಾದ್ರೆ ಒಂದು ಮೇಲ್ ಕೂಡ ಬರುತ್ತೆ. ಸೊ ಆ ಮೇಲ್ ಅನ್ನ ನೋಡಿ ತುಂಬಾನೇ ಹ್ಯಾಪಿ ಕೂಡ ಆಗ್ತಾಳೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಫಾದರ್ ಕೂಡ ಗಾರ್ಡನ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಬ್ಬ ಪೋಸ್ಟ್ ಮ್ಯಾನ್ ಬಂದು ನಮ್ಮ ಫಾದರಿಗೆ ನೋಟಿಸ್ ಅನ್ನು ಕೂಡ ಕೊಡ್ತಾನೆ. ಅಂದ್ರೆ ನಿಮ್ಮ ಹೆಸರಿನಲ್ಲಿ ದುಬೈನ ಒಂದು ಕ್ರೆಡಿಟ್ ಕಾರ್ಡ್ ಅನ್ನು ಕೂಡ ಪರ್ಚೇಸ್ ಮಾಡಿ ಅದರಲ್ಲಿ 4 ಕೋಟಿಗಳವರೆಗೂ ಕೂಡ ಸ್ಪೆಂಡ್ ಅನ್ನ ಮಾಡಲಾಗಿದೆ. ಸೊ ನೀವು ಆದಷ್ಟು ಬೇಗ ಅದನ್ನ ರಿಟರ್ನ್ ಮಾಡಿಲ್ಲ ಅಂದ್ರೆ ನಿಮ್ಮ ಮೇಲೆ ಕೇಸನ್ನ ಫೈಲ್ ಮಾಡಲಾಗುತ್ತೆ ಅನ್ನೋದಾಗಿ ನೋಟಿಸ್ ಅನ್ನ ಕಳಿಸಲಾಗಿದೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಫಾದರ್ಗೆ ತಲೆಕಾಲುಗಳೆಲ್ಲ ನಡ್ಗೋಗ್ಬಿಡುತ್ತೆ. ಅಂಡ್ ಇದನ್ನೆಲ್ಲ ಇವರ ಮಗನವೇ ಕೂಡ ದೂರದಲ್ಲಿ ನಿಂತು ನೋಡ್ತಿರ್ತಾನೆ. ಅಂಡ್ ಸೈನ್ ಅನ್ನ ಮಾಡ್ಬೇಕಾದ್ರೆ ಫಾದರ್ ಅವರ ಕೈಗಳವೇ ಕೂಡ ನಡುತ್ತಿರುತ್ತೆ. ಅಂಡ್ ಇದನ್ನೆಲ್ಲ ನೋಡುವ ಇವನ ಮಗನಿಗೆ ತುಂಬಾನೇ ಬೇಜಾರಾಗಿ ಇನ್ನು ನಾವು ಬದುಕಿನವೇ ಕೂಡ ಏನುವೇ ಪ್ರಯೋಜನ ಇಲ್ಲ ಅಂತ ಒಂದು ನದಿ ಒಳಗಡೆಗೆ ಬಿದ್ದೋಗೋಣ ಅಂತ ಡಿಸೈಡ್ ಅನ್ನ ಮಾಡ್ಕೊಂಡು ಬರ್ತಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಹೀರೋಯಿನ್ ಅವಳನ್ನ ನೋಡ್ಬೇಕಾದ್ರೆ ಇವಳಿಗೆ ಕೂಡ ಒಂದು ಪಾರ್ಸಲ್ ಬಂದಿರುತ್ತೆ. ಸೊ ಅದ್ರ ಹತ್ರವಾಗಿ ಸೈನ್ ಅನ್ನ ಮಾಡೋಣ ಅಂತ ನೋಟಿಸ್ ಅನ್ನ ಈಸ್ಕೋಬೇಕಾದ್ರೆ ಅದ್ರ ಮೇಲ್ಗಡೆ ಇವಳ ಫಾದರ್ ನ ಸಿಗ್ನೇಚರ್ ಇರೋದನ್ನ ನೋಡಿ ಅದನ್ನ ಓದಿ ನೋಡ್ಬೇಕಾದ್ರೆ 4 ಕೋಟಿ ಸ್ಪೆಂಡ್ ಆಗಿದೆ ಅನ್ನುವ ವಿಷಯ ಕೂಡ ಗೊತ್ತಾಗುತ್ತೆ. ಸೊ ಇದನ್ನ ನೋಡಿ ಗಾಬರಿಯಾಗುವ ನಮ್ಮ ಹೀರೋಯಿನ್ ಮೊದಲು ನಮ್ಮ ಫಾದರ್ಗೆ ಧೈರ್ಯವನ್ನ ಹೇಳ್ಬೇಕು ಅಂತ ಕಾಲ್ ಅನ್ನ ಮಾಡಿ, ಅಪ್ಪ ನನ್ಗೆ IT ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸನವೇ ಕೂಡ ಸಿಕ್ಕಿರೋದ್ರಿಂದ ನಾನು ಆದಷ್ಟು ಬೇಗ ಜಾಯಿನ್ ಆಗ್ತಾ ಇದ್ದೀನಿ, ನೀವುನವೇ ಕೂಡ ಬನ್ನಿ ಅಂತ ಇವಳ ಫಾದರ್ ಅನ್ನ ಬರೋದಕ್ಕಾಗಿನೇ ಕರೀತಾಳೆ. ಅಂಡ್ ಇವಾಗ ಸಿಚುವೇಶನ್ ಯಾವ ರೀತಿ ಆಗಿದೆ ಅಂದ್ರೆ ನಮ್ಮ ಹೀರೋಯಿನ್ 25 ಲಕ್ಷ ಹಣವನ್ನವೇ ಕೂಡ ಕಳ್ಕೊಂಡಿದ್ದಾಳೆ. ಮತ್ತೆ ಅವಳ ಆಪ್ ಅನ್ನವೇ ಕೂಡ ಬೇರೆ ಯಾರೋ ಹ್ಯಾಕ್ ಅನ್ನ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಕೆಲವು ಹುಡುಗರು ಇವಳ ವಿಡಿಯೋವನ್ನ ಎಡಿಟ್ ಮಾಡಿ ಬ್ಲಾಕ್ ಮೇಲ್ ಅನ್ನವೇ ಕೂಡ ಮಾಡ್ತಿದ್ದಾರೆ. ಸೊ ಇವಳವೇ ಕೂಡ ನಾವು ತೀರೋಗ್ಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೋತಿದ್ದಾಳೆ. ಇನ್ನೊಂದ್ ಕಡೆಯಲ್ಲಿ ಇವಳ ತಮ್ಮನನ್ನ ನೋಡ್ಬೇಕಾದ್ರೆ ಫ್ರೆಂಡ್ ಗಳಿಂದ ಮೋಸವಾಗಿ ಲೈಫ್ ಏನೇ ಮುಗ್ದೋಯ್ತು ಅಂತ ಯೋಚಿಸಿ ನೀರಿಗೆ ಹಾರೋದಿಕ್ಕಾಗಿನೇ ಬಂದಿದ್ದಾನೆ. ಈ ಕಡೆ ಫಾದರ್ಗವೇ ಕೂಡ 4 ಕೋಟಿ ಹಣವನ್ನ ಕಟ್ಬೇಕು ಅಂತ ಬಂದಿದೆ ಅಲ್ವಾ. ಸೊ ಇವರವೇ ಕೂಡ ನಾವು ತೀರೋಗ್ಬಿಡ್ಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಎಲ್ಲರವೇ ಕೂಡ ನಮ್ಮ ಕತೆ ಮುಗೀತು ಅಂತ ಡಿಸೈಡ್ ಮಾಡಿರ್ಬೇಕಾದ್ರೆ ಇವರು ಯೋಚನೆ ಕೂಡ ಮಾಡಿರೋದಿಲ್ಲ ಅಂತ ಆ ಒಂದು ಘಟನೆನೆ ನಡೆಯುತ್ತೆ. ಅಂದ್ರೆ ಇವರ ಮನೆಯ ಪಕ್ಕದಲ್ಲಿ ಒಂದು ಚಿಕ್ಕ ಹುಡುಗ ಇರ್ತಾ ಇದ್ದು ಅವನು ಬಾವಿ ಒಳಗಡೆಗೆ ಬಿದ್ದು ಸತ್ತೋಗ್ಬಿಟ್ಟ ಅನ್ನೋದಾಗಿನೇ ಹೇಳ್ಕೊಂಡಿದ್ರು ಅಲ್ವಾ. ಸೊ ಇವಾಗ ಅದೇ ಹುಡುಗ ಒಂದು ದೈವದ ವೇಷವನ್ನ ಹಾಕೊಂಡು ಇವರ ಎದುರುಗಡೆಗಾಗಿನೇ ಬರ್ತಾನೆ. ಮೊದಲು ನಮ್ಮ ಫಾದರ್ ಅವರ ಕೈಯನ್ನ ಹಿಡ್ಕೊಂಡು ಮಗನ ಹತ್ರಕ್ಕಾಗಿನೇ ಕರ್ಕೊಂಡು ಬಂದು ನಿನ್ನ ಮಗನನ್ನ ರಕ್ಷಣೆ ಮಾಡು ಅನ್ನೋದಾಗಿನೇ ಹೇಳಿ ಹೋಗುತ್ತೆ. ಸೊ ಫಾದರ್ವೇ ಕೂಡ ಮಗನ ಪರಿಸ್ಥಿತಿಯನ್ನ ನೋಡಿ ಎಲ್ಲವನ್ನ ಅರ್ಥ ಮಾಡ್ಕೊಂಡು ಮಗನಿಗೆ ಕೂಡ ಮೋಟಿವೇಟ್ ಅನ್ನ ಮಾಡಿ ಯಾವುದೇ ಪ್ರಾಬ್ಲಮ್ ಬಂದ್ರೆ ಕೂಡ ನಾವು ಅದನ್ನ ಎದುರಿಸಿ ನಿಲ್ಲೋಣ ಅನ್ನೋದಾಗಿನೇ ಮುಂದಾಗ್ತಾರೆ. ಅಂಡ್ ಇದೇ ರೀತಿಯಾಗಿ ಇಬ್ಬರವೇ ಕೂಡ ಮಾತಾಡ್ಕೊಂಡು ಒಂದು ಜಾಗದಲ್ಲಿ ಕುಳಿತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಇದೇ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿರ್ತಾನೆ. ಅಂಡ್ ಅವನಿಗೆ ನಮ್ಮ ಫಾದರ್ವೇ ಕೂಡ ಹಣವನ್ನ ಸಾಲವಾಗಿ ಕೊಟ್ಟಿರ್ತಾರೆ. ಸೊ ಆ ವ್ಯಕ್ತಿ ಹತ್ರ ಸ್ವಲ್ಪನಾದ್ರೂ ಹಣವನ್ನ ಕೊಡು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ವ್ಯಕ್ತಿ ನನ್ನ ಹತ್ರ ಇದ್ದ ಹಣದಲ್ಲಿ ಲಾಟ್ರಿ ಟಿಕೆಟ್ ಗಳನ್ನ ತಗೊಂಡ್ಬಿಟ್ಟಿದೀನಿ, ಸೊ ನನ್ ಕಡೆಯಿಂದ ಇದನ್ನ ಗಿಫ್ಟ್ ಅಂತ ತಗೊಳ್ಳಿ ಅಂತ ಒಂದು ಲಾಟ್ರಿ ಟಿಕೆಟ್ ಅನ್ನ ಕೊಟ್ಟಿ ಹೋಗ್ತಾನೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ಇವರ ಊರಿನಲ್ಲಿ ಓಣಂ ಅನ್ನುವ ಹಬ್ಬವನ್ನುವೇ ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಅದಕ್ಕಾಗಿ ತಕ್ಕಿದ ಹಾಗೆ ಕೆಲವೊಂದಷ್ಟು ಜನ ದೈವದ ಹಾಗೆ ಗೆಟಪ್ ಅನ್ನ ಹಾಕೊಂಡು ಬಂದು ಎಲ್ಲರ ಹತ್ರ ಹಣವನ್ನ ಕಲೆಕ್ಟ್ ಮಾಡೋದಿಕ್ಕಾಗಿ ಮನೆ ಮನೆಗಳ ಹತ್ರಕ್ಕೆನೆ ಬರ್ತಾರೆ. ಸೊ ನಮ್ಮ ಹೀರೋಯಿನ್ ಕೂಡ ಫಾದರ್ ಅನ್ನ ಎಬ್ರಿಸಿ ಹಣ ಎಲ್ಲಿದೆ ಅಂತ ಕೇಳ್ಬೇಕಾದ್ರೆ ಫಾದರು ಬ್ಯಾಗ್ ಅಲ್ಲಿ ಮಡಗಿದ್ದೀನಿ ಎತ್ತಿ ಕೊಡಮ ಅನ್ನೋದಾಗಿನೇ ಹೇಳ್ಕೊತಾರೆ. ಅಂಡ್ ಅದೇ ರೀತಿಯಾಗಿ ಹೀರೋಯಿನ್ ಕೂಡ ಬಂದು ಬ್ಯಾಗ್ ಅನ್ನ ನೋಡ್ಬೇಕಾದ್ರೆ ಹಣ ಯಾವುದೇ ರೀತಿಯಾಗಿ ಇರೋದಿಲ್ಲ, ಕೇವಲ ಒಂದು ಲಾಟ್ರಿ ಟಿಕೆಟ್ ಮಾತ್ರನೇ ಇರುತ್ತೆ. ನಂತರ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಫಾದರ್ವೇ ಕೂಡ ನ್ಯೂಸ್ ಪೇಪರ್ ಅನ್ನ ಓದೋಣ ಅಂತ ಓಪನ್ ಮಾಡ್ಬೇಕಾದ್ರೆ ಒಂದು ನೆಕ್ಸ್ಟ್ ಲೆವೆಲ್ ನ ಸರ್ಪ್ರೈಸ್ ಏನೇ ಇವರಿಗೆ ಕಾದಿರುತ್ತೆ. ಅಂದ್ರೆ ನಿನ್ನೆ ರಾತ್ರಿ ಒಬ್ಬ ವ್ಯಕ್ತಿ ಲಾಟರಿ ಟಿಕೆಟ್ ಅನ್ನ ಕೊಟ್ಟು ಹೋಗಿದ್ದ ಅಲ್ವಾ, ಅದೇ ಟಿಕೆಟ್ಗೆ ಸರಿಸುಮಾರು 12 ಕೋಟಿಗಳಷ್ಟು ಪ್ರೈಸ್ ಅನ್ನ ಫಿಕ್ಸ್ ಮಾಡಲಾಗಿದೆ. ಸೊ ಇದನ್ನ ನೋಡ್ಬೇಕಾದ್ರೆ ನಮ್ಮ ಪೂರ್ತಿಯಾದ ಫ್ಯಾಮಿಲಿ ಹ್ಯಾಪಿಯನ್ನ ಪಡುತ್ತೆ. ಅಂಡ್ ಅದು ಅಲ್ಲದೆ ನಮ್ಮ ಹೀರೋಯಿನ್ಗೆ ಕೂಡ ಮತ್ತೊಂದು ಶಾಕಿಂಗ್ ವಿಷಯನೇ ಸಿಗುತ್ತೆ ನೋಡಿ. ಅಂದ್ರೆ ಇವಳಿಗೆ ಕೂಡ ಸೆಂಟ್ರಲ್ ಗವರ್ನಮೆಂಟ್ ನಲ್ಲಿ ಕೆಲಸವನ್ನುವೇ ಕೊಡಲಾಗಿದೆ. ಅದರ ಜೊತೆಗೆ ಇವಳ ಆಪ್ ನ ಬಗ್ಗೆ ಪರ್ಮಿಷನ್ ಅನ್ನುವೇ ಕೂಡ ಕೊಟ್ಟು ಅದನ್ನ ಡೆವಲಪ್ ಮಾಡೋದಿಕ್ಕಾಗಿ ನ್ಯೂಸ್ ಪೇಪರ್ ನಲ್ಲಿ ಪ್ರಿಂಟ್ ಅನ್ನುವೇ ಕೂಡ ಮಾಡಿದ್ದಾರೆ. ಸೊ ಇದನ್ನ ನೋಡ್ಬೇಕಾದ್ರೆ ನಮ್ಮ ಫ್ಯಾಮಿಲಿ ಅವರ ಕೈಯಲ್ಲಿ ಖುಷಿಯನ್ನ ತಡೆಯೋದಿಕ್ಕೆ ಆಗೋದೇ ಇಲ್ಲ. ಅಂಡ್ ಸತ್ತೋಗಿರುವ ಹುಡುಗ ದೈವದ ವೇಷದಲ್ಲಿ ಆವಾಗ ಕಾಣಿಸ್ಕೊತಿದ್ದ ಅಲ್ವಾ. ಅಂಡ್ ಅದೇ ದೈವ ಇವಾಗ ನಮ್ಮ ಫಾದರ್ಗೆ ಮತ್ತೆ ಕಾಣಿಸೋದಿಕ್ಕೆ ಶುರುವನ್ನ ಮಾಡುತ್ತೆ. ನಂತರ ಇವರಿಗೆ ಲಾಟ್ರಿ ಹೊಡೆದಿರೋದ್ರಿಂದ ಡ್ಯೂ ಇರುವ ಅಮೌಂಟ್ ಕೂಡ ಎಲ್ಲನೂ ಸೆಟಲ್ ಆಗುತ್ತೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಅದೇ ನಮ್ಮ ಹೀರೋಯಿನ್ ಒಬ್ಬ ಪೊಲಿಟಿಷಿಯನ್ ಹತ್ರಕ್ಕಾಗಿನೇ ಹೋಗಿ ಅವನ ಮುಖಾಂತರ ಆಪ್ ಅನ್ನ ಲಾಂಚ್ ಮಾಡೋದಿಕ್ಕಾಗಿನೇ ನೋಡಿದ್ಲು ಅಲ್ವಾ. ಅದೇ ಪೊಲಿಟಿಷಿಯನ್ ಇವರ ಮನೆಗಾಗಿನೇ ಬಂದು
ನೀನು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಾಗೆ ಆಪ್ ಅನ್ನವೇ ಕೂಡ ಲಾಂಚ್ ಅನ್ನ ಮಾಡೋದಕ್ಕೆ ಹೊಟ್ಟಿದೀವಿ ಅನ್ನೋದಾಗಿ ಹೇಳ್ಕೊತಾನೆ. ಸೊ ಆ ಡಾಕ್ಯುಮೆಂಟ್ ಗಳನ್ನ ಇವಳು ಓಪನ್ ಮಾಡಿ ನೋಡ್ಬೇಕಾದ್ರೆ ಮತ್ತೊಂದು ಟ್ವಿಸ್ಟ್. ಅಂದ್ರೆ ಈ ಪೊಲಿಟಿಷಿಯನ್ ನಮ್ಮ ಹೀರೋಯಿನ್ ಅವಳ ಅಪ್ಲಿಕೇಶನ್ ಅನ್ನ ಬೇರೆ ಒಂದು ಕಂಪನಿಗೆ ಆಲ್ರೆಡಿ ಸೆಲ್ ಅನ್ನ ಮಾಡ್ಬಿಟ್ಟಿದ್ದಾನೆ. ಅಂಡ್ ಈ ಕಡೆ ನಮ್ಮ ಫ್ಯಾಮಿಲಿಯವರು ಹೊರಗಡೆಗಾಗಿನೇ ಬಂದು ನೋಡ್ಬೇಕಾದ್ರೆ ಇವರ ಮಗ ಧೈರ್ಯವನ್ನ ಮಾಡಿ ವಾಪಸ್ ಇವರ ಮನೆಗಾಗಿನೇ ಬಂದಿದ್ದಾನೆ. ಸೊ ಇವನನ್ನ ನೋಡುವ ಮೊದಲು ತುಂಬಾನೇ ಎಮೋಷನಲ್ ಆಗಿ, ನೀನು ದುಬೈಗೆ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ವಾಪಸ್ಸು ಮನೆಗೆ ಬಂದಿಯಲ್ಲ ಅಷ್ಟು ಸಾಕು ಅಂತ ಅವನನ್ನ ಹಗ್ಗನ ಮಾಡ್ಕೊಂಡು ಅಳೋದಿಕ್ಕೆ ಶುರು ಮಾಡ್ಕೋತಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಮತ್ತೊಂದು ದೊಡ್ಡ ಟ್ವಿಸ್ಟ್ ಅನ್ನ ಕೊಡ್ತಾರೆ ನೋಡಿ. ಅದೇ ನಮ್ಮ ಗಡ್ಡ ಬಿಟ್ಕೊಂಡಿರುವ ಹುಡುಗ ಇದ್ದಾನೆ ಅಲ್ವಾ, ಅವನು ನಮ್ಮ ತಮ್ಮನ ಎಲ್ಲಾ ಫ್ರೆಂಡ್ಗಳನ್ನವೇ ಕೂಡ ಹಿಡ್ಕೊಂಡು ಪೊಲೀಸ್ ಅವರಿಗೆ ಒಪ್ಸಿ ಎಲ್ಲರನ್ನವೇ ಕೂಡ ಈ ಜಾಗಕ್ಕಾಗಿನೇ ಕರ್ಕೊಂಡು ಬಂದಿದ್ದಾನೆ. ಅಂಡ್ ಆ ಎಲ್ಲಾ ಫ್ರೆಂಡ್ಗಳಲ್ಲಿ ಫ್ಯಾಮಿಲಿಗೆ ಮೋಸವನ್ನ ಮಾಡಿ ಹಣವನ್ನ ಕಿತ್ಕೊಳ್ಳೋದಿಕ್ಕಾಗಿ ನೋಡಿದ್ದು ಆರಾಧ್ಯ ಅನ್ನುವ ಒಬ್ಬ ಫ್ರೆಂಡು. ಅಂಡ್ ಆ ಆರಾಧ್ಯ ಬೇರೆ ಯಾರಿವೆ ಅಲ್ಲ, ಇವಾಗ ತಾನೇ ಒಬ್ಬ ಪೊಲಿಟಿಷಿಯನ್ ನಮ್ಮ ಹೀರೋಯಿನ್ ಅವಳ ಮನೆಗೆ ಆಪ್ ಅನ್ನ ಸೆಲ್ ಮಾಡೋದಿಕ್ಕಾಗಿ ಸಿಗ್ನೇಚರ್ ಮಾಡ್ಕೊಳ್ಳೋದಿಕ್ಕೆ ಬಂದಿದ್ದಾನೆ ಅಲ್ವಾ, ಇವನ ಮಗನೇನೆ ಆರಾಧ್ಯ. ಸೊ ಇವಾಗ ಎಲ್ಲನವೇ ಕೂಡ ಗೊತ್ತಾಗ್ಬೇಕಾದ್ರೆ ಪೊಲೀಸ್ ಅವರು ಕೂಡ ಈ ಪೊಲಿಟಿಷಿಯನ್ ಇಲ್ಲಿಗಲ್ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅಂತ ಕನ್ಸಿಡರ್ ಅನ್ನ ಮಾಡಿ ಇವನನ್ನವೇ ಕೂಡ ಅರೆಸ್ಟ್ ಅನ್ನ ಮಾಡ್ಕೊಂಡು ಹೋಗ್ತಾರೆ. ಅಂಡ್ ಅದು ಅಲ್ಲದೆ ನಮ್ಮ ಹೀರೋಯಿನ್ ಅವಳ 25 ಲಕ್ಷ ಹಣವನ್ನ ಹ್ಯಾಕ್ ಮಾಡಿ ಕಿತ್ಕೊಂಡಿರೋದಾಗಿರ್ಬಹುದು, ಇವಳ ಅಪ್ಲಿಕೇಶನ್ ಅನ್ನವೇ ಕೂಡ ಹ್ಯಾಕ್ ಮಾಡಿರೋದು ಬೇರೆ ಯಾರಿವೆ ಅಲ್ಲ, ಇದೇ ಆರಾಧ್ಯ. ಸೊ ಎಲ್ಲರನ್ನವೇ ಕೂಡ ಪೊಲೀಸ್ ಅವರು ಎಳ್ಕೊಂಡು ಹೋಗ್ಬೇಕಾದ್ರೆ ಫೈನಲಿ ನಮ್ಮ ಫ್ಯಾಮಿಲಿ ಅವರಿಗೆ ಬಂದಿರುವ ಎಲ್ಲಾ ಪ್ರಾಬ್ಲಮ್ ಗಳಿವೆ ಕೂಡ ಸಾಲ್ವ್ ಆಗುತ್ತೆ. ಸೊ ಎಲ್ಲರೂ ಒಟ್ಟಾಗಿನೇ ಸೇರ್ಕೊಂಡು ಓಣಂ ಅನ್ನುವ ಫೆಸ್ಟಿವಲ್ ಅನ್ನುವೇ ಕೂಡ ಸೆಲೆಬ್ರೇಟ್ ಅನ್ನ ಮಾಡ್ತಾರೆ. ಅಂಡ್ ಇದೇ ರೀತಿಯಾಗಿ ಫೆಸ್ಟಿವಲ್ ಕೂಡ ನಡೀತಿರ್ಬೇಕಾದ್ರೆ ದೈವದ ವೇಷವನ್ನ ಹಾಕೊಂಡಿರ್ತಾರೆ ಅಲ್ವಾ, ಅವರ ಒಳಗಡೆಗೆ ದೈವ ಬಂದು ನಮ್ಮ ಹೀರೋಯಿನ್ ಅವಳನ್ನ ಕಾಡಿನ ಒಳಗಡೆಗಾಗಿನೇ ಕರ್ಕೊಂಡು ಬರುತ್ತೆ. ಅಂಡ್ ಇವಾಗ ಎಲ್ಲಾ ದೈವಗಳಿವೆ ಕೂಡ ಒಟ್ಟಾಗಿನೇ ಸೇರ್ಕೊಂಡು ನರ್ತನವನ್ನ ಮಾಡ್ತಿರುತ್ತೆ. ಅಂಡ್ ಇವರ ಜೊತೆಗೆ ನಮ್ಮ ಹೀರೋಯಿನ್ವೇ ಕೂಡ ಸೇರ್ಕೊಂಡು ಆ ದೈವದ ಮುಂದೆ ನರ್ತನವನ್ನ ಮಾಡಿ ಎಲ್ಲಾ ದೈವಗಳಿಗೆ ನಮಸ್ಕಾರವನ್ನ ಮಾಡ್ಬೇಕಾದ್ರೆ ಆ ದೈವಗಳು ನಿನ್ಗೆ ಕಷ್ಟ ಬಂದಾಗ್ಲೆಲ್ಲ ನಾವು ಇರ್ತೀವಿ ಅಂತ ಧೈರ್ಯವನ್ನ ಕೊಟ್ಟು ಇವಳ ಕಣ್ಣ ಮುಂದೆನೆ ನಿಜವಾದ ದೈವದ ಶಕ್ತಿ ಏನು ಅಂದ್ರೆ ತೋರಿಸಿ ಅಲ್ಲಿರುವ ಎಲ್ಲಾ ದೈವಗಳಿವೆ ಕೂಡ ಒಟ್ಟಾಗಿನೇ ಮಾಯವಾಗ್ತವೆ. ಸೊ ಇದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿ ನಂಬೋದಿಕ್ಕೇನೆ ಆಗೋದಿಲ್ಲ. ಅಂಡ್ ಇದೇ ಹ್ಯಾಪಿ ಎಂಡಿಂಗ್ ನ ಜೊತೆಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋದ್ರಿಂದ ಪಟಾಪಟ ಅಂತ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಮ್ಮ ಹೊಸ ಚಾನೆಲ್ಗೆ ಕೂಡ ಸಪೋರ್ಟ್ ಅನ್ನ ಮಾಡಿ. ಸರಿ, ಓಕೆ, ಇಂಥದ್ದೇ ಒಂದು ಅದ್ಭುತವಾಗಿರುವ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.